समय सार परमानंद मेले आचार्य श्री अमृत चंद्र देव विरचित ಆತ್ಮಖ್ಯಾತಿ ಗೀತೆಯ ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ಬಂಧ ಅಧಿಕಾರದ 14ನೇ ಕಲಶ. ಇತಿವಸ್ತು ಸ್ವಭಾವಂ ಸ್ವಂ ಜ್ಞಾನಿ ಜಾನಾತಿ ತೇನ ಸಹ ರಾಗಾದೀನ ಮನಃ ಕುರ್ಯಾನ್ನಾತೋ ಭವತಿ ಕಾರಕಃ. ಸಮ್ಯಕ್ ದೃಷ್ಟಿ ಜೀವನ ಪೂರ್ವೋಕ್ತ ಪ್ರಕಾರದಿಂದ ದ್ರವ್ಯ ಸ್ವರೂಪವಾಗಿರುವ ಯಾವ ತನ್ನ ಶುದ್ಧ ಚೈತನ್ಯವಿದೆ ಅದನ್ನು ಆಸ್ವಾದ ರೂಪವಾಗಿ ಅನುಭವಿಸುತ್ತಾನೆ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನ ರಾಗ ದ್ವೇಷ ಮೋಹರೂಪ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆಯೇ ಅನುಭವಿಸುವುದಿಲ್ಲ. ಕರ್ಮಗಳ ಉದಯದ ಉಪಾಧಿಯೆಂದು ಅನುಭವಿಸುತ್ತಾನೆ. ಅತಃ ಕಾರಕಃ ನ ಭವತಿ. ಹೀಗೆ ರಾಗಾದಿ ಅಶುದ್ಧ ಪರಿಣಾಮಗಳ ಕರ್ತೃ ಆಗುವುದಿಲ್ಲ. ಭಾವಾರ್ಥವು ಹೀಗಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ರಾಗಾದಿ ಅಶುದ್ಧ ಪರಿಣಾಮಗಳ ಸ್ವಾಮಿತ್ವವಿಲ್ಲ. ಆದುದರಿಂದ ಸಮ್ಯಕ್ ದೃಷ್ಟಿ ಜೀವನ ಕರ್ತೃವಾಗುವುದಿಲ್ಲ. ಅದನ್ನು ಯಾವ ರಾಗದ್ವೇಷ ಮೋಹ ರೂಪದ ಪರಿಣಾಮಗಳಾಗ್ತವೆ ಅವುಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವಿಸುವುದಿಲ್ಲ. ಹಾಗಾಗುವುದರಿಂದ ಅವುಗಳ ಕರ್ತೃವಿಲ್ಲ. ಇಲ್ಲಿ ಸಿದ್ಧಾಂತ ಏನಿದೆ, ತನ್ನ ಸ್ವರೂಪ ಅಂಥೇಳಿ ತಿಳಿದು ಮನ್ನಿಸಿ ಅಶುದ್ಧ ಭಾವಗಳ ಅನುಭವ ಯಾವ ಮಾಡ್ತಾನೋ ಅವು ಅಶುದ್ಧ ಭಾವಗಳ ಕರ್ತೃ ಇದ್ದಾನೆ. ತನ್ನ ಸ್ವರೂಪ ಅಂಥೇಳಿ ಯಾವ ತಿಳಿಯುವುದಿಲ್ಲ, ಮನ್ನಿಸುವುದಿಲ್ಲ, ಕರ್ಮದ ಉಪಾಧಿ ಇದ್ದಾವೆ ಅಂಥೇಳಿ ಯಾವ ಅನುಭವಿಸ್ತಾನೆ. ನಿನ್ನೆ ಹೇಳಿದ್ದಿತ್ತು, ಕರ್ಮದ ಉಪಾಧಿ ಇವೆ ಅಂಥೇಳಿ ಯಾವ ಜಾಗೃತ ಜ್ಞಾನ ಅವನದ ತಿಳಿತಿದೆಯೋ ಆ ಜಾಗೃತ ಜ್ಞಾನದ ಅನುಭವ ಮಾಡ್ತಾನೆ. ನಮ್ಮ ಜ್ಞಾನ ಸುಪ್ತಾಗಿ ಆ ವಿಕಾರಿ ಭಾವಗಳನ್ನು ನಾನು ಅಂಥೇಳಿ ಅನುಭವ ಮಾಡ್ತೀವಿ. ಇದರಿಂದ ನಾವು ಅವುಗಳ ಕರ್ತಾ ಇದ್ದೇವೆ. ಇಲ್ಲಿ ಕರ್ತ ಅರ್ಥಾತ್ ಮಾಡುವಂಥವ. ಮಾಡುವುದರೊಳಗ ಮತ್ತು ತಿಳಿಯುವುದರೊಳಗ ವ್ಯತ್ಯಾಸ ಏನಿದೆ? ತನ್ನು ಅಂಥೇಳಿ ಅನುಭವ ಮಾಡೋದು, ತಾನೇ ಅಂಥೇಳಿ ಅನುಭವ ಮಾಡೋದೇನಿದೆ? ಇದು ಮಾಡೋದಿದೆ. ಅವು ಏನಿದಾವೆಯೋ ಅವನ್ನ ಹಾಗೆ ತಿಳಿಯೋದೇನಿದೆ? ಇದು ತಿಳಿಯೋದಿದೆ. ಅದೇ ತನ್ನ ಜ್ಞಾನದ ಮೂಲಕನ ತನ್ನ ಜ್ಞಾನವನ್ನು ತಿರೋಭೂತ ಮಾಡಿ ರಾಗಾದಿ ಅಶುದ್ಧ ಭಾವಗಳಿಂದ ಅನುಭವ ಮಾಡ್ತಾನಲ್ಲ, ಅವ ರಾಗಾದಿ ಅಶುದ್ಧ ಭಾವದ ಕರ್ತೃ ಇದ್ದಾನೆ. ಏನು ಹೇಳ್ತು? ತನ್ನ ಜ್ಞಾನದಿಂದನ ತನ್ನ ಜ್ಞಾನವನ್ನು ತಿರೋಭೂತಗೊಳಿಸಿ ಅಶುದ್ಧವಿರುವಂಥ ಕ್ಷಣಿಕ ಭಾವಗಳನ್ನು, ಅರೆ ತಾನ ಜ್ಞಾನ ಸ್ವರೂಪ ತ್ರಿಕಾಲಿ ಇದ್ರೂ ಕೂಡ ಯಾವ ಅಶುದ್ಧ ಇದ್ದಾವೆ, ಬಂದು ಹೋಗುವಂಥವಿದ್ದಾವೆ, ಕ್ಷಣಿಕ ಇದ್ದಾವೆ, ಅವುಗಳದ ಅನುಭವವನ್ನು ಆ ಜ್ಞಾನದಿಂದನೇ ಮಾಡ್ತಾನೆ. ಅದರ ಜ್ಞಾನವನ್ನು ತಿರೋಭೂತಗೊಳಿಸ್ತಾನೆ. ಜ್ಞಾನವನ್ನು ತಿರೋಭೂತಗೊಳಿಸ್ತಾನೆ. ಜ್ಞಾನವನ್ನು ಜ್ಞಾನ ರೂಪದಿಂದ ಸ್ವೀಕಾರ ಮಾಡುವುದಿಲ್ಲ. ಏನಿದೆ ಕರ್ತೃ ಆಗೋದಂತಂದ್ರೆ ಏನು? ಮಾಡುವುದು. ಅರೂಪಿ ಆತ್ಮ ಏನು ಮಾಡ್ತಾನೆ? ಅರೂಪಿ ಆತ್ಮ
ಯಾವುದರೊಳಗೆ ರೂಪಿ ಪದಾರ್ಥದೊಳಗೆ ಏನಾದರೂ ಕಾರ್ಯ ಮಾಡ್ತಾನೋ, ಅರೂಪಿ ತನ್ನಲ್ಲೇ ಏನಾದರೂ ಕಾರ್ಯ ಮಾಡ್ತಾನೋ. ಏನು ಮಾಡ್ತಾನೆ ಅರೂಪಿ ಆತ್ಮ? ಹೊರದೊಳಗಂತೂ ಏನೂ ಮಾಡುವುದಿಲ್ಲ. ಅಶುದ್ಧ ಭಾವಗಳನ್ನು ಕೂಡ ಅವನು ಮಾಡುವುದಿಲ್ಲ. ಆದರೂ ಕೂಡ ಅವನು ಅಶುದ್ಧ ಭಾವದ ಕರ್ತೃ ಇದ್ದಾನೆ, ಪರದ್ರವ್ಯಗಳ ಕರ್ತೃ ಇಲ್ಲ ಅನ್ನೋದು ಆಗಮದೊಳಗೆ ಬಂತು. ಅಶುದ್ಧ ಭಾವದ ಕರ್ತೃ ಹೇಗ? ನಾನು ಈ ಸಮಯದೊಳಗೆ ರಾಗ ಮಾಡಬೇಕು, ಈಗ ರಾಗ ಮಾಡೋದಿಲ್ಲ, ನನಗೆ ದ್ವೇಷ ಮಾಡೋದಿದೆ, ಹೀಗೆ ಅವುಗಳನ್ನು ಮಾಡ್ತಾನೆ. ನಾವು ಮಾಡೋ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅವನ ಕರ್ತೃ ಹೇಗಾದ? ಕರ್ತೃ ಹೇಗಾದ ಅಂತಂದ್ರೆ ಅವನು ತನ್ನ ಜ್ಞಾತ ಸ್ವಭಾವವನ್ನು ತಾನು ಅಂಥೇಳಿ ಮನ್ನಿಸದೆ ಆ ಉದಿಸಿ ಬರುವಂಥ ಯಾವ ಉತ್ಪಾದವೇ ರೂಪದ ಅಶುದ್ಧ ಭಾವಗಳಿದಾವೆಯೋ ಅವುಗಳ ರೂಪದಿಂದ ತನ್ನ ಅನುಭವ ಮಾಡ್ತಾನಲ್ಲ, ಅದರ ಹೆಸರು ಕರ್ತೃ ಇದೆ. ಹಾಗಾದ್ರೆ ನಿಶ್ಚಯದಿಂದ ಅಜ್ಞಾನಿ ಕೂಡ ರಾಗಾದಿ ಭಾವಗಳ ಕರ್ತೃ ಇಲ್ಲ. ಅಜ್ಞಾನಿ ಕೂಡ ರಾಗಾದಿ ಭಾವಗಳ ಕರ್ತೃ ವ್ಯವಹಾರದಿಂದ ಇದ್ದಾನೆ. ಯಾಕೆ? ಮಾಡೋದಂತ ಹೇಳಿ ಮಾಡೋದನ್ನೇ ಇಲ್ಲನ, ಮಾಡಲಿಕ್ಕೆ ಬರೋದನ್ನೇ ಇಲ್ಲ. ಬರ್ತಿದೇನ? ಅಶುದ್ಧ ಭಾವಗಳನ್ನು ಮಾಡಲಿಕ್ಕೆ ಬರೋದನ್ನೇ ಇಲ್ಲ ಜೀವನಿಗೆ. ಯಾಕೆ ಮಾಡಮ್ ಹೇಳ್ರಿ? ಅಗ್ನಿಯ ಸಂಯೋಗದಿಂದ ನೀರು ಬಿಸಿ ಆಗಿದೆ ಅಲ್ಲ, ನೀರಿನ ಸ್ವಭಾವ ಬಿಸಿ ಆಗೋದಿದೆ ಅಂದ್ರೆ ಹಾಗಾದ್ರೆ ನೀರು ತಾನೇ ಬಿಸಿಯಾಗಿದೆ ಅಂದ್ರೆ ಅಗ್ನಿಯಿಂದ ಆಗಿದೆ. ಎಲ್ಲಿ ಹೋದ್ರೆ ನೀರಿನ ಸ್ವಭಾವ ಬಿಸಿ ಆಗೋದು ಇಲ್ಲ ಅಂಥೇಳಿ ಹೇಳಿದ್ದಾರೆ. ಆಗಮದೊಳಗೆ ಹೀಗೆ ಬಂತು, ಬಿಸಿ ಆಗಿರುವ ಸಮಯದೊಳಗೂ ಕೂಡ ನೀರು ಶೀತಲ ಇದೆ ಅಂಥೇಳಿ. ಹಾಗಾದ್ರೆ ಅಗ್ನಿಯ ಸಂಯೋಗದಿಂದ ನೀರು ಬಿಸಿ ಆಯ್ತನ? ನೀರಿನ ಸ್ವಭಾವದೊಳಗೆ ಬಿಸಿ ಆಗುವಂಥದ್ದು ಇಲ್ಲ, ಗುಣ ಇಲ್ಲ. ಹಾಗಾದ್ರೆ ಅಗ್ನಿಯ ಸಂಯೋಗದಿಂದ ಆಯ್ತನ? ಇಲ್ಲ. ಮತ್ತೆ ಹಾಗಾಯ್ತು ನೀರಿನ ಪರ್ಯಾಯದೊಳಗ ಬಿಸಿ ಆಗುವಂಥದ್ದು ಯೋಗ್ಯತಾ ಇತ್ತು. ನೀರಿನ ಸ್ವಭಾವದೊಳಗ ಬಿಸಿ ಆಗುವಂಥದ್ದು ಸ್ವಭಾವನೇ ಇಲ್ಲ. ನೀರಿನ ಸ್ವಭಾವ ಬಿಸಿ ಆಗುವಂಥದ್ದು ಇಲ್ಲವೇ ಇಲ್ಲ. ಆದರೆ ನೀರಿನ ಪರ್ಯಾಯದೊಳಗೆ ಬಿಸಿ ಆಗಿದೆ ಅಂದಮೇಲೆ ಅದರ ಸ್ವಭಾವದೊಳಗೆ ಇಲ್ಲದೇ ಇರುವಂಥದ್ದು ಎಲ್ಲಿ ಬಂತು? ಪರ್ಯಾಯದ ಯೋಗ್ಯತೆ ಇದೆ. ಅಗ್ನಿಯಿಂದನೂ ಆಗಿಲ್ಲ, ಸ್ವಭಾವದೊಳಗನೂ ಇಲ್ಲ. ಆದರೆ ನೀರು ಬಿಸಿ ಅಂತೂ ಇದೆ ಅಲ್ಲ. ನೀರಿನ ಸ್ವಭಾವದೊಳಗನೂ ಬಿಸಿ ಆಗುವಂಥದ್ದು ಇಲ್ಲ, ಅಗ್ನಿಯಿಂದನೂ ಬಿಸಿ ಆಗಿಲ್ಲ. ಆದ್ರೂ ನೀರು ಬಿಸಿ ಇದೆ ಅಲ್ಲ. ಹೇಗೆ ಅಂತಂದ್ರೆ ಅದರ ಪರ್ಯಾಯದ ಯೋಗ್ಯತೆ ಆಗಿದೆ. ಹಾಗಾದ್ರೆ ನೀರು ಬಿಸಿಯಾಗಿದೆ, ಇದು ನಿಶ್ಚಯದಿಂದ ವ್ಯವಹಾರದಿಂದ? ವ್ಯವಹಾರದಿಂದ್ರೆ ನಿಶ್ಚಯದಿಂದ ಇಲ್ಲ. ನಿಶ್ಚಯ ಯಾವುದಕ್ಕಂತಾರೋ? ಯಾವುದ ಸ್ವಭಾವದಿಂದ ಆಗ್ತಿದೆಯೋ ಅದು ನಿಶ್ಚಯ, ಯಾವುದು ಪರಿಣಮನದೊಳಗೆ ಕಂಡು ಬರ್ತಿದೆಯೋ ಅದು ವ್ಯವಹಾರ. ಪರದಿಂದ ಆಗಿದೆ ಅನ್ನೋದು ಉಪಚಾರ, ಅಗ್ನಿಯಿಂದ ಆಗಿದೆ ಅನ್ನೋದು ಉಪಚಾರ. ನೀರಿನ ಪರಿಣಮನದ ಸ್ವಭಾವ ಏನಿದೆ? ಉಷ್ಣ ಆಗೋದು ಇತ್ತು ಅಂಥೇಳಿ ಆಗಿದೆ. ಹಾಗಾದ್ರೆ ನೀರು ಉಷ್ಣ ಆಗಿದೆ, ಇದು ವ್ಯವಹಾರ. ನೀರು ಉಷ್ಣ ಆಗೋ ಸಾಧ್ಯನೇ ಇಲ್ಲ, ಇದು ನಿಶ್ಚಯ. ಆದ್ರೆ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಯಾವುದು ಪರಿಣಮನದೊಳಗೆ ಉಷ್ಣ ಆಗಿದೆ ಅಲ್ಲ, ಆ ಸಮಯದೊಳಗೆ ಅದರದ ಶೀತಲ ಸ್ವಭಾವ ಅನುಭವದೊಳಗೆ ಬರ್ತಿದೇನ? ಇಲ್ಲ. ಕಾರ್ಯ ಮಾಡ್ತಿದೇನಿಲ್ಲ? ಮಾಡ್ತಿದೆ.
ಅನುಭವದೊಳಗೆ ಬರುವುದಿಲ್ರಿ. ಏನು ಹೇಳ್ತು ಇನ್ನೊಂದ್ಸಲ, ನೀರು ಯಾವ ಸಮಯದಲ್ಲಿ ಉಷ್ಣ ಆಗಿದೆಯಲ್ಲ, ಆ ಉಷ್ಣ ಆಗಿರೋ ವೇಳೆದೊಳಗ ನೀರಿನ ಶೀತಲ ಸ್ವಭಾವ ಅನುಭವದೊಳಗೆ ಬರುವುದಿಲ್ಲ, ಅದರ ಕಾರ್ಯದೊಳಗೆ ಬರ್ತಿದೆ. ಅನುಭವದೊಳಗೆ ಬರುವುದಿಲ್ಲ. ಹೇಗೆ ಅಂತಂದ್ರ, ನೀರಿನ ಸ್ವಭಾವ ಶೀತಲನ ಇದೆ ಅಂಥೇಳಿ ಕುಡಿದ್ಬಿಟ್ರೆ ಏನಾಗ್ತಿದೆ ರೀ? ಹಾನಿ ಆಗ್ತಿದೆ, ಬಾಧೆ ಆಗ್ತಿದೆ, ದುಃಖ ಆಗ್ತಿದೆ. ಸರಿ, ಅದೇ ಪ್ರಕಾರ ಜೀವದ ಪರಿಣಮನದೊಳಗ ರಾಗರೂಪ ಆಗುವಂಥದ್ದು ಯೋಗ್ಯತೆ ಇದೆ. ಜೀವದ ಸ್ವಭಾವದೊಳಗ ರಾಗರೂಪ ಆಗುವಂಥ ಸ್ವಭಾವನೇ ಇಲ್ಲ. ಆದ್ರೂ ಕೂಡ ಯಾವಾಗ ಅದು ರಾಗರೂಪ ಆಗಿದೆಯೋ ಆಗ ಅತೀಂದ್ರಿಯ ಆನಂದ ಮತ್ತು ಜ್ಞಾನ ರೂಪದಿಂದ ಅನುಭವದೊಳಗೆ ಬರುವುದಿಲ್ಲ. ಯಾವಾಗ ಅಶುದ್ಧ ಆಗಿದೆಯಲ್ಲ, ಆವಾಗ ಅದರ ಅನುಭವ ಶುದ್ಧ ರೂಪದಿಂದ ಆಗುವುದಿಲ್ಲ. ಇದು ವಸ್ತು ಸ್ವರೂಪ ಇದೆ. ಅದರ ಶುದ್ಧ ರೂಪ ಆಗುವ ಸ್ವಭಾವ ಅದರಲ್ಲೇ ಆ ಸಮಯಕ್ಕೆ ಕೂಡ ಇದೆ. ಯಾವ ಸಮಯಕ್ಕ? ಅಶುದ್ಧ ಆಗಿರೋ ವೇಳೆದೊಳಗೆ, ರಾಗರೂಪ ಆಗಿರೋ ವೇಳೆದೊಳಗೆ ಜೀವದ ಸ್ವಭಾವ ಏನಿದೆ? ಶುದ್ಧ ಆಗುವಂಥದ್ದು ಸ್ವಭಾವ ಇದೆ. ಆದರೆ ರಾಗರೂಪ ಆಗಿರೋ ವೇಳೆದೊಳಗ ಜೀವನಿಗೆ ತಾನು ಯಾವ ರೂಪದಿಂದ ಅನುಭವದಲ್ಲಿ ಬರ್ತಾನೆ? ಅಶುದ್ಧ ರಾಗರೂಪದಿಂದನೇ ಬರ್ತಾನ್ರಿ. ಅದರ ಕಾರ್ಯ ಆಗುವ ಸಾಮರ್ಥ್ಯ ಇದೆ. ಅಶುದ್ಧ ಆಗದೆ ಶುದ್ಧ ಆಗುವ ಸಾಮರ್ಥ್ಯ ಅಶುದ್ಧ ಆಗಿರೋ ವೇಳೆದೊಳಗೆ ಇದೆ. ಇದಕ್ಕೆ ಗರ್ಭಿತ ಶಕ್ತಿ ಅಂಥೇಳಿ ನೋಡ್ರಿ ಹೇಳುವುದಿಲ್ಲ. ಯಾಕೆ ಅಂತಂದ್ರ ಪರ್ಯಾಯದೊಳಗಿಲ್ರಿ ಅದು ಶಕ್ತಿ. ಯಾವ ಪರ್ಯಾಯ ಅಶುದ್ಧ ಆಗಿದೆಯಲ್ಲ, ರಾಗರೂಪ ಆಗಿದೆಯಲ್ಲ, ಆ ಪರ್ಯಾಯದೊಳಗಿಲ್ಲ ಶಕ್ತಿ. ಹಿಂಗೂ ಆಗ್ತೈತಲ್ಲ, ಈಗ ಬಿಸಿ ನೀರು ಐತ್ರಿ, ಬೆಂಕಿ ಇದ್ರೆ ಆರ್ಸೈತಲ್ಲ, ಸರಿ ಐತಲ್ಲ. ಅದರ ನೀರಿನ ಉಪಯೋಗ ಯಾವ ರೀತಿಯಿಂದ ಆಗಬೇಕು ಆ ರೀತಿಯಿಂದ ನೀರಿನ ಉಪಯೋಗ ಆಗೋದಿಲ್ಲ. ನೀರಿನ ಉಪಯೋಗ ಯಾವ ರೀತಿಯಿಂದ ಆಗಬೇಕು? ಶೀತಲತೆಯ ಲಾಭದ ಸಲುವಾಗಿ ಆಗಬೇಕು. ಆದರೆ ಅಲ್ಲಿ ಶೀತಲತೆಯ ಲಾಭ ಆಗುವುದಿಲ್ಲ. ಅದರ ಕಾರ್ಯ ಆಗುವಂಥದ್ದು ಶಕ್ತಿ ಅದರಲ್ಲೇ ಇದೆ. ಕಾರ್ಯ ಆಗತ್ತಿದೆ ರೀ, ಕಾರ್ಯ ಆಗ್ತಿದೆ. ಶೀತಲತೆಯ ಕಾರ್ಯ ಆಗ್ತಿದೆ ಏನಿಲ್ಲ, ಆಗ್ತಿದೆ. ಯಾಕೆ ಅಂತಂದ್ರ ಉರಿಯುತ್ತಿರುವಂಥ ಅಗ್ನಿಯನ್ನು ನಂದಿಸ್ತಿದೆ ರೀ. ತಿಳಿತೇನ್ರಿ? ಹಾಗಾದ್ರೆ ಇಲ್ಲಿ ಜೀವದೊಳಗ ಗರ್ಭಿತ ಶಕ್ತಿ ಯಾಕೆ ಅನ್ನೋದಿಲ್ಲ ಅಂತಂದ್ರ ಪರ್ಯಾಯದೊಳಗೆ ಇಲ್ರಿ ಅದ. ಯಾವ ಪರ್ಯಾಯ? ಈಗಿದ ವಿಷಯ ನಡೆದದ್ದು ಇದೆ. ಏನ? ಯಾವ ಪರ್ಯಾಯ ಅಶುದ್ಧ ಆಗಿದೆಯಲ್ಲ, ರಾಗರೂಪ ಆಗಿದೆಯಲ್ಲ, ಆ ಪರ್ಯಾಯದ ಗರ್ಭದೊಳಗಿಲ್ಲ ಏನ? ಶುದ್ಧ ಆಗುವುದು. ಆದ್ರೆ ಆ ಪರ್ಯಾಯ ಶುದ್ಧ ಆಗುವ ಹಾಗೆ ಕಾರಣ ಆಗುವ ಸ್ವಭಾವ ದ್ರವ್ಯದೊಳಗಿದೆ. ಅರೆ, ಕಾರ್ಯ ಎಲ್ಲೇ ಆಗಿದೆಯಲ್ಲ ಅಲ್ಲಿ ಶಕ್ತಿ ಇಲ್ಲ. ತಿಳ್ಕೊಳ್ಳೋದು ಇಷ್ಟು ತಿಳಿದ ನಂತರ ಶಕ್ತಿ ಅದರಲ್ಲೇ ಹೇಗಿದೆ ಅನ್ನೋದು ಹೇಳಿದ್ರೆ ಏನು ಹೇಳಿತು? ಎಲ್ಲಿ ಅಶುದ್ಧ ಆಗಿದೆಯಲ್ಲ ಪರ್ಯಾಯ, ಆ ಪರ್ಯಾಯವನ್ನ ಶುದ್ಧ ಮಾಡುವಂತಹ ಶಕ್ತಿ ಆ ಸಮಯದ ದ್ರವ್ಯದ ಪರಿಣಮನದೊಳಗಿಲ್ರಿ. ತಿಳಿತಾ ಇದೇನ? ಇದು ಎರಡನೇ ಮಾತು ಹೇಳ್ತಾ ಇದೆ. ಯಾವ ಪರ್ಯಾಯ ಅಶುದ್ಧ ಆಗಿದೆಯಲ್ಲ ಆ ಪರ್ಯಾಯ ರೂಪದಿಂದ ಪರಿಣಮಿಸುವಂಥ ಯಾವ ದ್ರವ್ಯ ಇದೆಯಲ್ಲ ಆ ದ್ರವ್ಯದೊಳಗ ಆ ಅಶುದ್ಧಕ್ಕೆ ಕಾರಣ ಆಗುವಂಥದ್ದು ಸ್ವಭಾವ ಇಲ್ಲ. ಇನ್ನು ಇಷ್ಟು ತಿಳಿತೇನ್ರಿ? ದ್ರವ್ಯದ ಪರ್ಯಾಯದೊಳಗೆ ಯಾವಾಗ ಶುದ್ಧಿ ಪ್ರಕಟ ಆಗ್ತಿದೆಯಲ್ಲ, ದ್ರವ್ಯದ ಪರ್ಯಾಯದೊಳಗೆ ಯಾವಾಗ ಶುದ್ಧಿ ಪ್ರಕಟ ಆಗ್ತಿದೆಯಲ್ಲ ಆ ವೇಳೆದೊಳಗ
ದ್ರವ್ಯದ ಪರಿಣಮನದೊಳಗ ಅದಕ್ಕೆ ಕಾರಣ ಆಗುವಂಥ ಶಕ್ತಿ ಇದೆ. ದ್ರವ್ಯದ ಪರಿಣಮನದೊಳಗ ಆ ಶುದ್ಧ ಪರ್ಯಾಯ ರೂಪದ ಕಾರ್ಯಕ್ಕ ಕಾರಣ ಆಗುವಂಥ ಶಕ್ತಿ ದ್ರವ್ಯದ ಪರಿಣಮನದೊಳಗೆ ಇದೆ. ಅದನ್ನು ಗರ್ಭಿತ ಶಕ್ತಿ ಅಂತಾರೆ. ದ್ರವ್ಯದೊಳಗಂತೂ ಪರ್ಯಾಯದ ಶುದ್ಧಿ ಯಾವಾಗ ಆಗ್ತಿದೆಯೋ ಅರ್ಥಾತ್ ಶುದ್ಧ ಪರ್ಯಾಯಗಳಿಗೆ ಕಾರಣ ಆಗುವಂಥ ಸ್ವಭಾವಿದೆ. ಮಾತು 3 ಆಗುತ್ತದೆ. ದ್ರವ್ಯದೊಳಗಂತೂ ತಿಳ್ಕೊಳ್ಳೋದ್ರಿ ಪರ್ಯಾಯ, ಪರಿಣಮನ ಮತ್ತು ದ್ರವ್ಯ. ದ್ರವ್ಯದೊಳಗಂತೂ ಶುದ್ಧ ಪರ್ಯಾಯಗಳಿಗೆನ ಕಾರಣ ಆಗುವಂಥದ್ದು ಸ್ವಭಾವಿದೆ. ದ್ರವ್ಯದ ಪರ್ಯಾಯ ಯಾವಾಗ ಶುದ್ಧ ಆಗ್ತಿದೆ ಅಲ್ಲ, ಆ ವೇಳೆದೊಳಗ ಆ ದ್ರವ್ಯದ ಪರಿಣಮನ ಏನಿದೆ ಅದಕ್ಕೆ ಕಾರಣ ಆಗುವಂಥ ಶಕ್ತಿಯುಳ್ಳದ್ದು ಇದೆ. ದ್ರವ್ಯದೊಳಗೆ ಯಾವಾಗ ಅಶುದ್ಧ ಪರ್ಯಾಯ ಆಗ್ತಿದೆ ಅಲ್ಲ, ಆವಾಗ ಆ ದ್ರವ್ಯದ ಪರಿಣಮನಕ್ಕ ಅಶುದ್ಧ ರೂಪದಿಂದ ಕಾರಣ, ಆ ಪರ್ಯಾಯ ಅಶುದ್ಧ ಆಗುವಂಥದ್ದು ಕಾರಣ ಇಲ್ಲ. ತಿಳಿತು ಅಂದ್ಕೊಳ್ತೇನೆ. ಪರ್ಯಾಯಂತೂ ಸ್ವತಂತ್ರನೇ ಇದೆ. ಪರಿಣಮನದ ಕಾರಣದಿಂದನೂ ಆಗಿಲ್ಲ, ದ್ರವ್ಯ ಸ್ವಭಾವದಿಂದನೂ ಆಗಿಲ್ಲ. ಯಾವುದ? ಅಶುದ್ಧ ಪರ್ಯಾಯ. ಶುದ್ಧ ಪರ್ಯಾಯಕ್ಕೆ ಕಾರಣ ದ್ರವ್ಯದ ಪರಿಣಮನೂ ಇದೆ. ಶುದ್ಧ ಪರ್ಯಾಯ ರೂಪದ ಕಾರ್ಯಕ್ಕ ದ್ರವ್ಯದ ಸ್ವಭಾವನೂ ಕಾರಣ ಇದೆ. ತಿಳಿತೇನ್ರಿ? ಹಾಗಾದ್ರೆ ಇಲ್ಲಿ ಚರ್ಚಾ ಏನ್ ನಡೆದದ್ದಿದೆ? ರಾಗ ದ್ವೇಷ ಮೋಹ ರೂಪದ ಯಾವ ಪರಿಣಾಮಗಳ ಸಮ್ಯಕ್ ದೃಷ್ಟಿಯಲ್ಲೇ ಆಗ್ತವೆ, ಆ ಸಮಯದೊಳಗ ಆ ಸಮ್ಯಕ್ ದೃಷ್ಟಿ ಜೀವ ಅವುಗಳ ಅನುಭವ ಮಾಡ್ತಾನೆ. ಹೇಗೆ ಅನುಭವ ಮಾಡ್ತಾನೋ? ಇವು ಕರ್ಮದ ಉಪಾಧಿ ಇವೆ, ಹೀಗೆ ಅನುಭವ ಮಾಡ್ತಾನೆ. ಅವುಗಳ ಅನುಭವ ಮಾಡುವುದಿಲ್ರಿ, ತಿಳಿಬೇಕು. ಅವುಗಳ ಅನುಭವ ಮಾಡುವುದಿಲ್ಲ. ಯಾಕೆ? ಅವನ ಪರಿಣಮನದೊಳಗ ಅವುಗಳ ಅನುಭವ ಮಾಡುವಂಥದ್ದು ಅಥವಾ ಅವುಗಳಿಗೆ ಕಾರಣ ಆಗುವಂಥದ್ದು ಶಕ್ತಿನೇ ಇಲ್ಲ ಅಂದ ಮೇಲೆ ದ್ರವ್ಯ ರೂಪದಿಂದ ಪರಿಣಮನ ಮಾಡ್ತಾ ಇರುವಂತಹ ಸಮ್ಯಕ್ ದೃಷ್ಟಿಗೆ ಆ ಅಶುದ್ಧ ಭಾವಗಳ ಅನುಭವ ಆಗುವುದಿಲ್ಲ. ಆದರೆ ಆ ದ್ರವ್ಯದ ಪರಿಣಮನ ಯಾವ ಶುದ್ಧ ರೂಪದಿಂದ ಆಗ್ತಾ ಇದೆಯೋ ಅಲ್ಲಿ ಯಾವುದು ಹೇಗಿದೆಯೋ ಹಾಗೆ ತಿಳಿಯುವ ಜ್ಞಾನದ ಕಾರ್ಯ ನಡೆದಿದೆ ಅಂದಮೇಲೆ ಅವು ಕರ್ಮದ ಉಪಾಧಿ ಇದ್ದಾವೆ ಅಂಥೇಳಿ ಯಾವ ಜ್ಞಾನ ತಿಳಿತಾ ಇದೆ ಆ ಜ್ಞಾನದ ಅನುಭವ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅಲ್ಲಿ ಬಂದ್ ಆಗ್ತಿದೆ ಅಂತಿಲ್ಲ. ಇದು ನಮ್ದು ಈಗ ಪ್ರಶ್ನೆ ರೀ. ಸಮ್ಯಕ್ ದೃಷ್ಟಿ ಯಾರಿಗಂತಾರೋ? ಶುದ್ಧ ರೂಪದಿಂದ ಪರಿಣಮನೆ ಯಾವ ಮಾಡ್ತಾ ಇದ್ದಾನೋ ಅವನು ಸಮ್ಯಕ್ ದೃಷ್ಟಿ ಇದ್ದಾನೆ. ಶುದ್ಧ ರೂಪದಿಂದ ಪರಿಣಮನ ಏನು ಆಗ್ತಾ ಇದೆ? ಜ್ಞಾನ ದರ್ಶನದ. ಅವನ ಸ್ವಭಾವ, ಜೀವದ ಸ್ವಭಾವ ಜ್ಞಾನ ದರ್ಶನ ಇದೆಯಲ್ಲ. ಹಾಗಾದ್ರೆ ಜೀವದ ಸ್ವಭಾವ ರೂಪದಿಂದ ಸಮ್ಯಕ್ ದೃಷ್ಟಿ ಪರಿಣಮನ ಮಾಡ್ತಾ ಇದ್ದಾನೆ. ಹೌದು ಅಥವಾ ಇಲ್ಲ? ಹಾಗಾದ್ರೆ ಅಶುದ್ಧ ಭಾವಗಳ ಆಗ್ತವೆ ಅವನಲ್ಲಿ. ಆ ಅಶುದ್ಧ ಭಾವಗಳನ್ನ ಅವ ಹೇಗೆ ತಿಳಿತಾನೆ? ಜೀವದ ಸ್ವರೂಪ ಅಲ್ಲ, ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ಹಾಗಾದ್ರೆ ಅನುಭವ ಹೇಗೆ ಮಾಡ್ತಾನೆ? ಕರ್ಮದ ಉಪಾಧಿ ಇದಾವೆ ಅಂತ ಹೇಳಿ ಅನುಭವ ಮಾಡ್ತಾನೆ. ಅನುಭವ ಮಾಡ್ತಾನೆ ಅಂತಂದ್ರೆ ಏನ್ ಮಾಡ್ತಾನೆ? ಅವ ತನ್ನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನಲ್ಲ. ಸ್ವಭಾವ ಏನಿದೆ? ಯಾವುದು ಹೇಗಿದೆಯೋ ಹಾಗೆ ತಿಳಿಯೋದು ಸ್ವಭಾವ ಇದೆ. ಹಾಗಾದ್ರೆ ಅವ ರಾಗದ್ವೇಷ ಮೋಹ ಜೀವದ ಸ್ವಭಾವ ಇದೆ, ಕರ್ಮದ ಉಪಾಧಿ ಇದಾವೆ. ಆಗಮದಲ್ಲಿ ಏನು ಹೇಳಿದ್ದಾರೆ? ಸರ್ವಜ್ಞ ಪ್ರಭು ಏನು ನೋಡಿದ್ದಾರೆ? ಕರ್ಮದ ಉಪಾಧಿ ಇದಾವೆ ಅಂತ ಹೇಳಿ ನೋಡಿದ್ದಾರೆ. ಹಾಗಾದ್ರೆ ಇವನ ಜ್ಞಾನ ಹೇಗೆ ಪರಿಣಮನ ಮಾಡ್ತಾ ಇದೆ? ಯಾವ ವಸ್ತು ಹೇಗಿದೆಯೋ ಹಾಗೆ ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಹಾಗಾದ್ರೆ ಇವನಿಗೆ ಅನುಭವ ಯಾವುದರದ್ದಾಯ್ತು? ಜ್ಞಾನದ. ಯಾವ ಜ್ಞಾನದ? ಅಶುದ್ಧ ಭಾವಗಳ ಕರ್ಮದ ಉಪಾಧಿ ಇದಾವೆ ಅನ್ನೋ ಜ್ಞಾನದ. ತಿಳ್ಕೊಳ್ರಿ, ಜ್ಞಾನದ ಅನುಭವ ಆಯಿತು. ಇದು ಉತ್ತರ ಸತ್ಯ.
ಆದರೆ ಯಾವ ಜ್ಞಾನದ ಅಶುದ್ಧ ಭಾವಗಳ ಕರ್ಮದ ಉಪಾಧಿ ಇದಾವೆ ಅನ್ನುವ ಜ್ಞಾನದ ಅನುಭವ ಆಯ್ತು. ಹಾಗಾದ್ರೆ ಆ ಅನುಭವದೊಳಗ ಬಂಧ ಇದೆಯೋ ಅಥವಾ ಇಲ್ಲ? ಕಠಿಣ ಎರಡು ಅದಾಗ ಅನಿಸ್ತೈತಿ. ಹಂಗೆ ಅನಿಸ್ತೈತಿ ತಲೆ ಮೇಲೆ ಶೇಗಡಿ ಸುಡಿತಿತ್ತು ಮತ್ತು ಒಳಗೆ ಕೇವಲ ಪರಜ್ಞಾನ ಇರೋದ್ರಿಂದ ಬಂದು ಅನಿಸ್ತೈತಿ, ಮತ್ತು ಅಂಧ ಜ್ಞಾನ ಇರೋದ್ರಿಂದ ಬಂದಿಲ್ಲ ಅನಿಸ್ತೈತಿ. ಇಲ್ಲಿ ಸಮ್ಯಕ್ ದೃಷ್ಟಿ ಜೀವ ಅಂತ ಹೇಳಿದಾರಲ್ಲ, ಹಾಗಾದ್ರೆ ಅವನು 4ನೇನೂ ಅದಾನ, 5ನೇನೂ ಅದಾನ, 6ನೇನೂ ಅದಾನ, ಮುಂದಿನ ಶುದ್ಧೋಪಯೋಗ ರೂಪದ ಗುಣಸ್ಥಾನ ಉಳ್ಳವನೂ ಅದಾನ. ಹಾಗಾದ್ರೆ ಅವನಿಗೆ ಭೂಮಿಕೆಯ ಅನುಸಾರ ಬಂಧ ಆಗ್ತಿದೆ ಅಥವಾ ಆಗುವುದಿಲ್ಲ. ಭೂಮಿಕೆಯ ಅನುಸಾರ 4ನೇ ಗುಣಸ್ಥಾನದೊಳಗ ಅವನಿಗೆ ಬಂಧ ಎಷ್ಟು ಸ್ವಭಾವದಿಂದ ಭಿನ್ನವಿರುವಂಥ ಕರ್ಮದ ಉಪಾಧಿಗಳದ್ದು ಜ್ಞಾನದ ಅನುಭವ ಆಗ್ತಿದೆಯಲ್ಲ, ಆ ಜ್ಞಾನದೊಳಗ ಕಚ್ಚಾತನ ಇದೆ ರೀ, ಕಚಾಸ್ ಇದೆ ರೀ. ಅದರ ಅನುಸಾರ ಬಂಧ ಆಗ್ತಿದೆ. 5ನೇದರೊಳಗ ಜ್ಞಾನ ಸಬಲ ಐತ್ರಿ, ಅದರ ಅನುಸಾರ ಬಂಧ ಆಗ್ತಿದೆ. 6ನೇದರೊಳಗ ಅದಕ್ಕಿಂತ ಬಲಿಷ್ಠ ಆಯ್ತದೆ, ಅದರ ಅನುಸಾರ ಅಂಚಳಿನ ಜಲದ ಮೇಲಿನ ರೇಖೆ ಅಂತೂ ಎಳೆಯಲ್ಪಡ್ತಿದೆ ರೀ. ರೇಖೆ ನಂತರ ಕಾಣುವುದಿಲ್ಲ, ಈ ಮಾತು ಸರಿ. ಅದರ ರೇಖೆ ಎಳೆಯಲ್ಪಡ್ತಿದೆ ಅಥವಾ ಇಲ್ರಿ ನೀರಿನೊಳಗೆ? ಮಾತು ಹೀಗಿದೆ. ಇನ್ನು ಇಲ್ಲಿ ಸ್ಪಷ್ಟ ಮಾಡೋದೇನ, ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಎಷ್ಟು ಯಥಾರ್ಥ ಅನ್ನೋದು ಮುಖ್ಯ ಅಲ್ಲ, ಆದರೆ ನಾವು ತಿಳಿಬೇಕಾದಂಥ ಪ್ರಯೋಜನಭೂತ ಸತ್ವ ಏನಿದೆ ಅದು ಮುಖ್ಯ. ಏನ ಹಾಗಾದ್ರೆ ಕರ್ಮದ ಉಪಾಧಿಯಿಂದ ಆದದ್ದು ಭಾವ ಇದಾವೆ. ಈ ಅಶುದ್ಧ ಭಾವ ಕರ್ಮದ ಉಪಾಧಿಯಿಂದ ಆದದ್ದು ಇದಾವೆ. ಈ ಪ್ರಕಾರ ತಿಳಿಯುವುದೊಳಗ ಅವನಿಗೆ ಅತೀಂದ್ರಿಯ ಆನಂದದ ಅನುಭವ ಇರುತ್ತೆ ಅಂಥೇಳಿ ಬಂಧ ಇದೆ ಅನ್ನೋದ ಇದು ಸಿದ್ಧ ಮಾಡೋದಿದೆ. ತಿಳಿತೇನ್ರಿ? ಬಂಧ ಇದ್ರೂ ಕೂಡ ಆ ಅತೀಂದ್ರಿಯ ಆನಂದ ಸ್ವಭಾವವನ್ನು ವಿಸ್ಮರಣೆ ಮಾಡಿ ಅದನ್ನ ಕರ್ಮದ ಉಪಾಧಿ ಅಂಥೇಳಿ ತಿಳಿತಾ ಇಲ್ಲ. ಅಂಥೇಳಿ ಅವನಿಗೆ ಅನಂತ ಸಂಸಾರದ ಬಂಧ ಇಲ್ಲ. ಆ ಬಂಧವನ್ನು ದ್ರವ್ಯಾನುಯೋಗ ಬಂಧ ಅಂಥೇಳಿ ಹೇಳೋದಿಲ್ಲ. 2 ಮಾತು. ಇನ್ನೊಂದು ಮಾತು ಹೀಗಿದೆ, ಯಾವುದು ಹೇಗಿದೆ ಹಾಗೆ ತಿಳಿಯುವುದು ಕೂಡ ಭಲೆ ಸಮ್ಯಜ್ಞಾನಿ ಇದ್ರೂ ಕೂಡ ದ್ರವ್ಯದ ಜೊತೆಗೆ ಅಭೇದತೆಯ ಅನುಭವ ಎಲ್ಲಿಲ್ಲ ಅಲ್ಲಿ ಬಂಧ ಆಗೋದು. ತಿಳಿತೇನ್ರಿ? ಏನು ಹೇಳ್ತು? ಯಾವುದು ಹೇಗಿದೆ ಹಾಗೆ ತಿಳಿಯೋದು, ಇದು ಸಮ್ಯಕ್ ಜ್ಞಾನನೇ ಇದೆ, ಭಲೆ ಸಮ್ಯಕ್ ಜ್ಞಾನನೇ ಇದೆ. ಆದರೆ ಯಾವ ಸಮ್ಯಕ್ ಜ್ಞಾನ ಧ್ರುವ ದ್ರವ್ಯದ ಜೊತೆಗೆ ಅಥವಾ ನಿಜ ವಸ್ತುವಿನ ಜೊತೆಗೆ ಅಭೇದವಾಗಿ ವರ್ತಿಸುವುದಿಲ್ಲವೋ ಅಲ್ಲಿಯವರೆಗೆ ಅದರದ್ದು ಭೂಮಿಕೆ ಅನುಸಾರ ಅಥವಾ ಅದರೊಳಗೆ ಎಷ್ಟಿದೆ ಸದೋಷತೆ ಅಥವಾ ದುರ್ಬಲತೆ ಎಷ್ಟಿದೆ ಅಲ್ಲ ಅಷ್ಟು ಬಂಧ ಆಗುತ್ತೆ. ಇದು ಸೂಕ್ಷ್ಮತೆ. ಸವಿಕಲ್ಪ ದಶೆ ಇದೆ ರೀ. ಅದ ಕರ್ಮದ ಉಪಾಧಿ ಇದೆ ಅಂಥೇಳಿ ತಿಳಿತಾ ಇದೆ, ರಾಗವನ್ನು ತಿಳಿತಾ ಇದೆ, ಈ ಮಾತು ಸತ್ಯ ಇದ್ರೂ ಅದನ್ನು ತಿಳಿಯುವುದರಿಂದ ಯಾವ ಲಾಭ ಆಗಬೇಕಲ್ಲ ಆ ಲಾಭ ಪ್ರತ್ಯಕ್ಷ ಆಗ್ತಾ ಇಲ್ಲ ಅಂಥೇಳಿ ಬಂಧ ಇದೆ. ಬಂಧ ಎಲ್ಲಿಲ್ಲ? ನಿರ್ವಿಕಲ್ಪ ದಶೆಯೊಳಗೆ ಬಂಧ ಇಲ್ಲ. ನಿರ್ವಿಕಲ್ಪ ಯಾವುದಕ್ಕಂತಾರೋ ದ್ರವ್ಯ ಮತ್ತು ಪರ್ಯಾಯದೊಳಗೆ ಭೇದ ಇಲ್ಲನ, ಅಭೇದ, ತಲ್ಲೀನ, ಕೀಲಿತ, ಬಿಂಬಿತ ಅಂಥೇಳಿ ಹೇಳ್ತಾರಲ್ಲ, ಅಲ್ಲಿ ಬಂಧ ಇಲ್ಲ. ಹೇಳ್ರಿ ಏನಿಲ್ಲ. ಅಲ್ಲಿ ಶರೀರ ತಲೆ ಮೇಲೆ ಶೇಗಡಿ ಉರಿತಾ ಇತ್ತು, ಅದರ ಒಳಗಡೆ ಕೇವಲ ಜ್ಞಾನ ಆಗುವಂಥದ್ದು ತಯಾರಿ ನಡೆದಿತ್ತು, ಕೇವಲ ಜ್ಞಾನ ಆಯಿತು. ಅದೇ ಇದರ ಅರ್ಥ ಹೀಗಿದೆ, ಆ ಸಮಯದೊಳಗ ಆ ಜ್ಞಾನ ಆ ಉಪಸರ್ಗವನ್ನೂ ತಿಳಿತಿರಲಿಲ್ಲ. ಒಂದು ಸ್ವಲ್ಪ ಧೈರ್ಯದಿಂದ ಕೇಳೋದು, ಆ ಉಪಸರ್ಗವನ್ನೂ ತಿಳಿತಾ ಇರಲಿಲ್ಲ. ಅದು ಕರ್ಮದ ಉಪಾಧಿಯಿಂದ ತಿಳಿದ್ರನ ಅದು ಕರ್ಮದ ಉಪಾಧಿಯಿಂದ ಆಗಿದೆ ಅನ್ನೋ ಮಾತ್ರಲ್ಲ, ಭಿನ್ನ ದ್ರವ್ಯದ ಕಾರ್ಯ ಅಂಥೇಳಿನೂ ತಿಳಿತಿರಲಿಲ್ಲ. ಆದ್ರೆ ತಿಳಿತಿತ್ತು ಅಂಥೇಳಿ
ಕಥನ ಇದೆ. ಯಾಕೆ ಅಂತಂದ್ರೆ ಅದರನ್ನು ತಿಳಿಯುವುದರ ಫಲ ಸ್ವಭಾವದೊಳಗೆ ಏಕಾಗ್ರ ಆಗೋದಿದೆ. ಅದನ್ನು ತಿಳಿಯುವುದರ ಫಲ ಸ್ವಭಾವದೊಳಗೆ ಏಕಾಗ್ರ ಆಗೋದಿದೆ. ಆ ಕಾರ್ಯಲ್ಲೇ ಆಗಿದ್ದಾರೆ. ಆ ಕಾರ್ಯದ ಆರೋಪವನ್ನು ಇದರ ಮೇಲೆ ಅವರು ದುಃಖಿ ಆಗಲಿಲ್ಲ. ಪರವನ್ನು ಪರ ತಿಳಿದ್ರು, ಉಪಸರ್ಗವನ್ನು ಉಪಸರ್ಗ ತಿಳಿದ್ರು, ರಾಗವನ್ನು ರಾಗ ತಿಳಿದ್ರು, ರಾಗದಿಂದ ಭಿನ್ನ ಆದರು. ಇದೆಲ್ಲ ವಿಸ್ತೃತ ಕಥನ ಇದೆ. ಯಾಕೆ ಅಂತಂದ್ರೆ ಒಳಗಡೆ ಕಾರ್ಯ. ಇನ್ನೊಂದು ಮಾತ, ಕಾರ್ಯ ಆದರನ ಕಾರಣದ ಆರೋಪ ಅದರ ಮೇಲೆ ಬರ್ತಿದೆ. ಅದು ಪರಪ್ರಕಾಶ ಜ್ಞಾನದ ಕಾರ್ಯ ಏನಿದೆ? ಪರಪ್ರಕಾಶಕ ಜ್ಞಾನದ ಕಾರ್ಯ ಪರದಿಂದ ವಿಮುಖ ಆಗೋದಿದೆ. ಪರಪ್ರಕಾಶ ಜ್ಞಾನದ ಕಾರ್ಯ ಏನಿದೆ? ಪರದಿಂದ ವಿಮುಖ ಆಗೋದಿದೆ. ಪರದ ಸನ್ಮುಖ ಇರೋದ ಪರಪ್ರಕಾಶ ಜ್ಞಾನದ ಪ್ರಯೋಜನ ಅಲ್ಲ, ಅದರ ಕಾರ್ಯ ಅಲ್ಲ. ನೋಡ್ರಿ, ವಿಷಯದ ಸೂಕ್ಷ್ಮತೆ ಹೀಗೆ ಇದೆ. ಅದನ್ನು ಯಾವ ರೀತಿ ಸಂಭವ ಇದೆಯೋ ತಮ್ಮ ಜ್ಞಾನವನ್ನು ಸೂಕ್ಷ್ಮಗೊಳಿಸಿ ಸಾಧಕ ಜೀವದ ಆಂತರ್ಯವನ್ನು ಅಳೆಯುವಂಥ ಸಾಮರ್ಥ್ಯ ತಂದುಕೊಳ್ಳುವುದು. ಕೇವಲ ಜ್ಞಾನದೊಳಗೆ ಸ್ವಪರಪ್ರಕಾಶಕ ಅನ್ನೋದು ಇಲ್ಲವೇ ಇಲ್ಲರಿ. ಯಾಕೆಂದ್ರೆ ಸ್ವಭಾವದೊಳಗೆ ಸ್ಥಿರ ಇದೆ ಒಂದು ಮಾತು. ಸ್ವಪರ ಪ್ರಕಾಶಕದ ಪ್ರಯೋಜನ ಸಿದ್ಧ ಆಗಿದ್ದರಲ್ಲ, ಇನ್ನಲ್ಲಿ ಪರಪ್ರಕಾಶ ಎಲ್ಲಿದೆ? ಪರದ್ರವ್ಯ ಏನದವು ಅವು ತಮ್ಮ ಪ್ರಮೇಯ ಸ್ವಭಾವದಿಂದ ಅಲ್ಲಿ ಕಾಣಿಸ್ತಾ ಇದ್ದಾವೆ. ಜ್ಞಾನದ್ದೇನಿಲ್ರಿ ಅಲ್ಲಿ, ಅವ ಅಲ್ಲಿ ಹೊಳಿತಾ ಇದ್ದಾವೆ. ಎಲ್ಲಿ? ಪರ್ಯಾಯದೊಳಗ. ಕೇವಲ ಜ್ಞಾನ ಅನ್ನಿಸಿಕೊಳ್ಳುವಂಥ ಯಾವ ಪರ್ಯಾಯ ಇದೆ, ಆ ಪರ್ಯಾಯದೊಳಗ 3 ಲೋಕ 3 ಕಾಲಗಳ ಹೊಳಿತಾ ಇದ್ದಾವೆ. ವಿಚಾರ ಮಾಡ್ರಿ, ನಾವು ವಿಚಾರ ಮಾಡೋಣ. ಅವರ ಜ್ಞಾನದ ಒಂದು ಅಂಶರೇ ಪರವನ್ನು ತಿಳಿತಿತ್ತು ಅಂತಂದ್ರೆ, ಪರದೊಳಗೆ ಏನರ ಮಾಡೋದಲ್ಲ, ಪರವನ್ನು ತಿಳಿತಿತ್ತು ಅಂತಂದ್ರೆ ಆ ಒಂದು ಅಂಶದ ಅಪೇಕ್ಷದಿಂದ ಅವರು ಸುಖದೊಳಗೆ ವ್ಯಕ್ತಿಯೇ ಬರ್ತಿರ್ತಾರೆ. ಎಲ್ಲಿ? ಅರೆ, ಜೀವದ ಸ್ವಭಾವ ಜ್ಞಾನನೇ ಇದೆ ಅಂದ ಮೇಲೆ ಜ್ಞಾನದೊಳಗೆ ಎಷ್ಟು ಪರದ ಪ್ರವೇಶ ಇದೆ ಅಲ್ಲ, ಅಷ್ಟು ದುಃಖ ಇದೆ ರೀ. ಪರದ ಪ್ರವೇಶ, ಅರೆ ಜ್ಞಾನದ ನಿರ್ಮಲತೆಯಿಂದ ಪರ ತನ್ನ ಯೋಗ್ಯತೆಯಿಂದ ತಿಳಿದು ಬರ್ತಿದ್ರೆ ಬರಲಿಲ್ಲ. ಆದರೆ ಅವರು ತಿಳಿತಾ ಇಲ್ಲ, ಅವರಿಗೆ ತಿಳಿಯುವುದರಿಂದ ಪ್ರಯೋಜನ ಇಲ್ಲ, ಅವರಿಗೆ ಅವಶ್ಯಕ ಇಲ್ಲ, ತಿಳಿದೇನೂ ಮಾಡೋದಿಲ್ಲ ಅವರಿಗೆ. ಎಲ್ಲ ರೀ ತಿಳಿದೇನು ಮಾಡೋದಿದೆ ಅವರಿಗೆ. ನಾವು ತಿಳಿದೇನು ಮಾಡ್ತೀವಿ? ನಾವು ಏನರ ಬೇಕಾದ್ರೆ ನಮ್ಮಲ್ಲೇ ನಾವು ವಿಕಲ್ಪ ಮಾಡ್ತೀವೋ, ಬೇಕಾದ್ರೆ ಏನರ ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ. ಸಾಕ್ಷಾತ್ ತೀರ್ಥಂಕರ ವಿದ್ಯಮಾನ ಇದ್ದಾರೆ, ಕೇವಲ ಜ್ಞಾನ ಪ್ರಕಾಶಿತ. ಯಾರಿಗೆ ಕೇವಲ ಜ್ಞಾನ ಆಯಿತು? ಕೇವಲಿ ಭಗವಂತರ ಎದುರಿಗಿದ್ದಾರೆ ಶರೀರ ಸದೇಹ ರೂಪದಿಂದ ಕೇವಲಿ ಭಗವಂತರು ಇರೋ ವೇಳೆದೊಳಗೆ ಏನಾಯ್ತು? ಅವರಲ್ಲಿ ಕೇವಲ ಜ್ಞಾನ ಇದೆ, ಅವರಲ್ಲಿ ಅಂತೂ ಏನಿರಲಿಲ್ಲ. ಕೇವಲಿ ಭಗವಂತ ಪರಪ್ರಕಾಶಿತ ಆಗ್ತದೆ ಇಲ್ರಿ. ನೋಡ್ರಿ, ಸಿದ್ಧ ಪರಮೇಶ್ವರರೇ ಪ್ರಶ್ನೆ ಇಲ್ಲ, ಪರಪ್ರಕಾಶಿತ ಇಲ್ಲೂ ಇಲ್ಲ ನನಗೆ ಅಂಥೇಳಿ ಪರಮಾತ್ಮನ ಅಂದರಲ್ಲ. ಪರಪ್ರಕಾಶಕ ಜ್ಞಾನದ್ದು ಯಾವ ಪರಪ್ರಕಾಶಕ ಶಕ್ತಿ ಇದೆ ಅಲ್ಲ, ಅದು ಕೇವಲ ಅಂತರಾತ್ಮ ಅವಸ್ಥೆಯಲ್ಲಿ ಕಾರ್ಯ ಮಾಡ್ತೀವಿ. ವಿಚಾರ ಮತ್ತೆ ಮಾಡೋದು ಒಮ್ಮೆಲೆ ಬರೋಬರಿ ಇಲ್ಲ. ವಿಚಾರ ಮತ್ತೆ ಮಾಡೋದು, ಸಂದೇಹ ಉತ್ಪನ್ನ ಆಗ್ಬೇಕು. ಆ ಸಂದೇಹಕ್ಕೆ ತಮ್ಮಲ್ಲೇನ ಪರಿಹಾರ ಸಿಗಬೇಕು. ಸಿಗಲಿಲ್ಲ ಅಂತಂದ್ರೆ ಚರ್ಚಾ ಮಾಡ್ಬೇಕು. ನಿಸ್ಸಂದೇಹವಾಗಿ ಒಪ್ಪಿಕೊಳ್ಳೋದು ಏನಿದೆ, ಇದ ನಿಜವಾಗಿ ಪ್ರಯೋಜನ ರೂಪ ಇಲ್ರಿ. ಪ್ರಶ್ನೆ ಬರ್ಬೇಕು, ಸಂದೇಹ ಬರ್ಬೇಕು. ಹೀಗೆ ಹೀಗೆ ಯಾಕೆ? ವಸ್ತು ಸ್ವರೂಪದಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದಾರಲ್ಲ. ಅರೆ, ವಸ್ತು ಸ್ವರೂಪದ ಗ್ರಹಣ ಆಗ್ಬೇಕಾದ್ರೆ ಪ್ರಶ್ನೆ ಬೇಕ್ರಿ. ವಸ್ತು ಸ್ವರೂಪದ ನಿರ್ಣಯ ಆಗ್ಬೇಕಾದ್ರೆ ಪ್ರಶ್ನೆ ಬೇಕ್ರಿ. ಪ್ರಶ್ನೆ ಯಾರಲ್ಲಿ ಉತ್ಪನ್ನ ಆಗುವುದಿಲ್ಲ, ಅವರಿಗೆ ವಸ್ತು ಸ್ವರೂಪದ ಅನುಭವ ಆಗಿದೆ. ಒಂದು ಪ್ರವಚನದಾಗ ಹೇಳ್ಯಾರ್ರಿ, ಕೇವಲ ಜ್ಞಾನದಾಗ ಅಜ್ಞೇಯ ಜ್ಞಾನಕ್ಕೆ ಸಂಬಂಧ ಇಲ್ಲ, ಇದು ಜ್ಞಾನದ ಮಹಿಮಾ ಹೇಳೋ ಸಲುವಾಗಿ ಎಲ್ಲ ಕಾಣ್ತೈತಿ ಅಂತ ಹೇಳಿದ್ರು. ಕಾಣ್ತೈತಿ ಇದು ಹೇಳಿದರು, ಆದ್ರೆ ಅಲ್ಲಿ 2 ಭಾಗನ ಇಲ್ಲ. ಜ್ಞೇಯ ಜ್ಞೇಯಕ್ಕಂತ ಬರೀ ಜ್ಞಾನನೇ ಆಗಿ ಹೋಗಿದ್ದೀರಿ. ಅದ ಅರೆ
ಶುದ್ಧ ಭಗವಂತರಿಗಂತೂ ಪ್ರಶ್ನೆನೇ ಇಲ್ಲ ಅಂಥೇಳಿ ತಾವು ಹೇಳಿದರೆ ಅರಹಂತ ಪ್ರಭುವಿಗೂ ಇಲ್ಲ ಅಲ್ಲ. ಒಂದು ಮಾತು, 7ನೇ ಗುಣಸ್ಥಾನದಿಂದ ಕ್ಷಪಶ್ರೇಣಿಯ ಆರೋಹಣೆ ಮಾಡ್ತಾನಲ್ಲ ಆ ಮುನಿ ಭಗವಂತನಿಗೂ ಇಲ್ಲ. ಏನಿಲ್ಲ, ಸಂಬಂಧನ ಇಲ್ಲ. ಯಾವುದರದ? ಜ್ಞೇಯದ ಜೊತೆಗೆ, ಪರಪದಾರ್ಥದ ಜೊತೆ. ಅರೆ ಸಂಬಂಧ ಶ್ರದ್ಧೆಯೊಳಗಿಂದ ಬಿಟ್ಟು ಹೋಗ್ತಿದೆ 4ನೇ ಗುಣಸ್ಥಾನದೊಳಗ, ಸರ್ವಥಾ ಬಿಟ್ಟು ಹೋಗ್ತಿದೆ 12ನೇ ಗುಣಸ್ಥಾನದ ಅಂತಿಮ ಸಮಯಕ್ಕೆ. 12ನೇ ಗುಣಸ್ಥಾನದ ಅಂತಿಮ ಸಮಯಕ್ಕೆ ಇದ್ದಂಥ ಮೋಹ ಕ್ಷಯ ಆಗಿ ಹೋಗ್ತಿದ್ದಾರೆ. ಆದರೆ ಸರ್ವಥಾ ಬಿಟ್ಟು ಹೋಗ್ತಿದೆ 10ನೇ ಗುಣಸ್ಥಾನದ ಅಂತಿಮ ಸಮಯ. ಏನು? ಪರದ ಸಂಬಂಧ. ಅಬುದ್ಧಿಪೂರ್ವಕ ಕೂಡ ಯಾವ ಸಂಬಂಧ ಉಳಿಯೋದಿಲ್ಲ. ಸಂಬಂಧ ಕೊನೆಗೆ ಯಾವುದು ಬಿಟ್ಟು ಹೋಗ್ತಿದೆ ಅಂತಂದ್ರೆ ರಾಗಂತರಿ ಅಂಥೇಳಿ ವಿಹಿತರಾಗ ಆದರೂ ಅಂಥೇಳಿ ಮಾತಿದೆ. ಏನ? ಎಲ್ಲಕ್ಕಿಂತ ಕೊನೆಗೆ ಯಾವುದರ ಸಂಬಂಧ ಬಿಡ್ತಿದೆಪ್ಪ ಅಂತಂದ್ರೆ ರಾಗದ್ದು. ಮೊದಲು ಯಾವುದರದ್ದು ಬಿಡ್ತಿದೆ ಅಂತಂದ್ರೆ ಸಂಯೋಗದ್ದು. ಮೊದಲು ಯಾವುದರ ಸಂಬಂಧ ಬಿಡ್ತಿದೆ? ಸಂಯೋಗದ್ದು. ಅದರ ನಂತರ ಯಾವುದರದ್ದು ಬಿಡ್ತಿದೆ? ದೇಹದ್ದು. ಅದರ ನಂತರ ಯಾವುದು ಬಿಡ್ತಿದೆ? ಕರ್ಮದ ಉದಯದ ಪ್ರಭಾವದಿಂದ ಆಗುವಂಥ ವಿಭಾವಗಳಂತ. ಕೊನೆಗೆ ಬಿಡ್ತಿದೆ ಸೂಕ್ಷ್ಮ ರಾಗ. ರಾಗ ಉಳಿತಿದೆ 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 ಉಳಿತಿದೆ. ಅದರ ಸಂಯೋಗಕ್ಕೆ ಸಂಬಂಧಿಸಿದ ರಾಗ ಅಲ್ಲ, ದೇಹಕ್ಕೆ ಸಂಬಂಧಿಸಿದ ರಾಗ ಅಲ್ಲ, ಆತ್ಮನಿಗೆ ಸಂಬಂಧಿಸಿದ ರಾಗ ಮತ್ತು ಆತ್ಮ ಕಲ್ಯಾಣದಲ್ಲಿ ನಿಮಿತ್ತ ಇರುವಂಥವರಿಗೆ ಸಂಬಂಧಿಸಿದ ರಾಗ. ಆದ ಯಾವುದಕ್ಕೆ ಸಂಬಂಧಿಸಿದ್ರೂ ರಾಗ ಇದೆ, ಅದ ಆಗನ ಇದೆ. ಆತ್ಮನಿಗೆ ಸಂಬಂಧಿಸಿದ, ನಿಜಾತ್ಮನಿಗೆ ಸಂಬಂಧಿಸಿದ ರಾಗ, ನಿಜಾತ್ಮನ ಯಾವ ಮಹಿಮೆ ಇದೆ ಅದನ್ನು ಸಾರುವಂಥ ನಿಮಿತ್ತಕ್ಕೆ ಸಂಬಂಧಿಸಿದಲ್ಲ ದೇವಗುರು ಶಾಸ್ತ್ರ. ಆದ್ರೆ ಆ ರಾಗದೊಳಗನ ಜೀವನ ಹೋಯ್ತು ಅಂತಂದ್ರೆ ಅದನ್ನ ನಾಳೆ ಅಗ್ನಿನ ಆಗ್ತಿದೆ. ಅದು ಬೂದಿ ಮುಚ್ಚಿದ ಕೆಂಡ ಇದೆ. ಅದು ನಾಳೆ ಗಾಳಿಯಿಂದ ಬೂದಿ ಹಾರಿ ಹೋದ ನಂತರ ಅದು ಕೆಂಡ ಪ್ರಜ್ವಲಿತ ಆಗ್ತಿದೆ. ಅದಕ್ಕೆ ರಾಗ ಕೊನೆಗೆ ಹೋಗ್ತಿದೆ ಸೂಕ್ಷ್ಮ ರಾಗ. ಸೂಕ್ಷ್ಮ ರಾಗದ ವಿಲಯದಿಂದ ಪರಮಾತ್ಮ ಪದ ಲಭಿಸುವುದು. ಸೂಕ್ಷ್ಮ ರಾಗದ ವಿಲಯದಿಂದ, ಲಯ ಹೇಗಾಯಿತು? ವಿಶೇಷ ರೂಪದಿಂದ ಇನ್ನು ಉತ್ಪನ್ನನ ಆಗುವುದಿಲ್ಲ. ಆವಾಗ ಪರಮಾತ್ಮ ಪದ ಪ್ರಕಟ. ಈ ರಾಗ ಇದೆಯಲ್ಲ, ಇದು ಬಹಳ ನಿಜವಾಗಿ ಆಗ ಒಳಗೆ ಕಾರ್ಯ ಮಾಡ್ತಿದೆ. ಜೀವದ ಚೈತನ್ಯ ಸಾಮರ್ಥ್ಯವನ್ನು ಹೇಗೆ ಭಸ್ಮೀಭೂತ ಮಾಡ್ತಿದೆ ಅನ್ನೋದ ಮಿಥ್ಯಾತ್ವ ಅವಸ್ಥೆಯೊಳಗೆ ಆಗಮದ ಶ್ರದ್ಧೆಯಿಂದ, ನಿರಂತರದ ಅಭ್ಯಾಸದಿಂದ ತಿಳಿದು ಬರುವಂಥದ್ದು. ರಾಗ ತನ್ನ ಚೈತನ್ಯ ಸ್ವಭಾವವನ್ನು, ಸ್ವರೂಪವನ್ನು ಯಾವ ರೀತಿ ಸುಟ್ಟು ಹಾಕ್ತಿದೆ ಅನ್ನೋದು ತಿಳಿದು ಬರಬೇಕಾದ್ರೆ ನಿರಂತರದ ಅಭ್ಯಾಸ, ಆಗಮದ ಶ್ರದ್ಧೆ ತಿಳಿದ ಬಂದು ಮಿಥ್ಯಾತ್ವ ಅವಸ್ಥೆಯೊಳಗೆ ತಿಳಿತಿದೆ. ಮಿಥ್ಯಾತ್ವ ಇಲ್ಲದಿದ್ದರೆ ಅದರ ತ್ಯಾಗ ಮಾಡುವ ಪುರುಷಾರ್ಥ ಎಲ್ಲಿಂದ? ಮಿಥ್ಯಾತ್ವ ಅವಸ್ಥೆಯೊಳಗೆ ತಿಳಿತಿದೆ. ಏನ? ನನ್ನನ್ನು ಸುಡ್ತಾ ಇರುವುದ ಯಾವುದ ಅದ ಆಗಿದೆ, ಹೇಗೆ ಸುಡ್ತಾ ಇದೆ, ಹೇಗೆ ಸುಡ್ತಾ ಒಳಗಿನ ಶತ್ರುನೇ ಅದ. ಹೊರಗಿನ ಕರ್ಮರೂಪದ ಶತ್ರು, ಕಾಲ ಕ್ಷೇತ್ರ ಸಂಯೋಗದಲ್ಲಿ ಬಂದಿರುವಂತಹ ಶತ್ರುಗಳ ಅವರಿಂದ ವಿಮುಖ ಆಗ್ಬೋದು. ಅದರ ಒಳಗಿದೆ ಅಲ್ಲ, ಸುಡ್ತಾ ಇದೆ, ಅದು ಭಸ್ಮ ಮಾಡ್ತಾ ಇದೆ, ನಷ್ಟ ಮಾಡ್ತಾ ಇದೆ. ಅರೆ ನಮ್ಮ ಸಂಜ್ಞೆ ಪಂಚೇಂದ್ರಿಯದ ಸ್ವತತ್ವ ಪರತತ್ವಗಳನ್ನು ತಿಳಿಯುವಂಥ ಯಾವ ಜ್ಞಾನ ಸಾಮರ್ಥ್ಯ 50-60 ವರ್ಷದ ಸಮಯದ ಲೆಕ್ಕಾಚಾರದಿಂದ ಸುಟ್ಟು ಹೋಯ್ತು ಅಥವಾ ಇಲ್ಲ? ಅದ ಆಗಮದ ಭಕ್ತಿ ಮಾಡಲಿ, ಆದರೆ ಅದೇನಿದೆ
ಚೈತನ್ಯವನ್ನು ಸುಡುತ್ತಾ ಇದೆ. ಸಂಯೋಗದೊಳಗೆ ಉಪಕಾರ ಮಾಡಲಿ ಮಾಡ್ತಾ ಇದ್ದೇವ್ರಿ, ಅಭಿಮಾನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ರಾಗದ್ವೇಷನೂ ಮಾಡ್ತಾರೆ. ಅದೇ ರಾಗದ್ವೇಷರೇ, ಅದರಲ್ಲೇ ಅಭಿಮಾನ ಮಾಡ್ತಾ ಇದ್ದೇವೆ. ಸುಟ್ಟು ಹೋಯ್ತು ಒಂದೇ ಒಂದು ಲೆಕ್ಕ, ಏನು 50-60 ಎಷ್ಟು ನಮ್ಮ ವರ್ಷಗಳ ಕಳೆದು, ಅಷ್ಟು ವರ್ಷಗಳಲ್ಲಿ ಎಷ್ಟು ದಿವಸಗಳಿದ್ದು, ಎಷ್ಟು ಗಂಟೆಗಳಿದ್ದು, ಎಷ್ಟು ನಿಮಿಷಗಳಿದ್ದು, ಎಷ್ಟು ಕ್ಷಣಗಳಿದ್ದು, ಎಷ್ಟು ಸಮಯಗಳಿದ್ದು. ಪ್ರತಿಯೊಂದು ಸಮಯದೊಳಗ ಸ್ವತತ್ವ ಪರತತ್ವದ ಪ್ರಕಟ ನಿರ್ಣಯ ಮಾಡುವಂಥ ಶಕ್ತಿ ಇತ್ತು. ಎಲ್ಲ ಕಳೆದು ಹೋಯ್ತಾರೆ. ಇನ್ನದು ಎಲ್ಲೂ ಹುಡುಕಿದ್ರೆ ಸಿಕ್ಕೋದಿಲ್ಲ. ಅದು ಯಾವುದರಿಂದ ಕಳೆದು ಹೋಯ್ತು? ಒಳಗಿನ ಅಂತರಂಗದ ಶತ್ರು. ನನ್ನ ಮಗ ನನ್ನ ಮನೆ ಅನ್ನೋದ ಅದಂತೂ ಶತ್ರುನೇ ಇದೆ. ನಾನು ಇಂಥ ಆತ್ಮ ಅಂಥೇಳಿ ಇಲ್ಲಿ ಕೆಳುವಿಳದೊಳಗೆ ಯಾವೊಮ್ಮೆ ಭಾವ ಬರ್ತಿದೆ ಅಲ್ಲ, ಅದು ಕೂಡ ಆ ಭಾವದ ನಿಮಿತ್ತ ಪಡೆದು ಆ ಸ್ವಭಾವದ ಸನ್ಮುಖ ಜ್ಞಾನ ಆಗಲಿಲ್ಲ ಅಂತಂದ್ರೆ ಆ ಭಾವದೊಳಗ ಆ ಜ್ಞಾನ ಸುಟ್ಟು ಹೋಯ್ತು. ಯೋಗ್ಯತಾನ ಸುಟ್ಟು ಹೋಯ್ತಲ್ಲ, ಸುಟ್ಟು ಹೋಯಿತು, ಸಂಪೂರ್ಣ ನಷ್ಟ ಆಗಿ ಹೋಯ್ತು. ಅದಕ್ಕೆ ಆ ಸಮಯ ಇರೋ ವೇಳೆದೊಳಗ ಅರೆ ದಿವಸದೊಳಗೆ ಒಂದಿಷ್ಟು ಸಮಯ ಸಂಯೋಗದಿಂದ ಶಾಸ್ತ್ರದ ವಿಷಯದಿಂದ ಕೂಡ ಭಿನ್ನಾಗಿ ಶಾಸ್ತ್ರದ ಸಾರನಾದಂಥ ನಿಜಾತ್ಮ ಒಳಗಡೆ ಯಾವ ರೀತಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡ ನಿಸ್ಸತ್ವ ಆಗ್ತಾ ಇದ್ದಾನೆ. ಇದನ್ನು ನಾವು ಮಿಥ್ಯಾತ್ವ ಅವಸ್ಥೆಯೊಳಗೆ ಆಗಮದ ಶ್ರದ್ಧೆಯಿಂದ ನಿರಂತರದ ಅಭ್ಯಾಸದಿಂದ ಕಂಡುಕೊಳ್ಳಬಹುದಾಗಿದೆ. ಅದನ್ನು ಕಂಡುಕೊಳ್ಳಲಿಲ್ಲ ಅಂತಂದ್ರೆ ಇದು ಹೀಗೆ ನಡೀತಾ ಇರೋದು. ವ್ಯವಹಾರ ಸಮ್ಯಕ್ ದೃಷ್ಟಿ ಅನ್ಬೇಕು. ಅದಕ್ಕೆ ಸಮ್ಯಕ್ತೋ ಸನ್ಮುಖ ಸಮ್ಯಕ್ ದೃಷ್ಟಿ ಅನ್ರಿ. ಆದ್ರೆ ಸಮ್ಯಕ್ ದರ್ಶನ ಮಾಡ್ಕೊಂಡು ಅಂದ್ರೇ ಆಮೇಲೆ ಅದಕ್ಕೆ ಹೆಸರು ವ್ಯವಹಾರ ಸಮ್ಯಕ್ತೋನು ಆಮೇಲೆನೇ ಅದಕ್ಕೆ ಹೆಸರು ಪ್ರಾಪ್ತ ಆಗೋದ್ರಿ. ಇಲ್ಲ ಅಂತ ನೋಡ್ರಿ, ನಾವು ತಲುಪಬೇಕು. ನಾವು ಎಷ್ಟು ಶೀಘ್ರಗತಿಯಿಂದ ಎಷ್ಟು ಮಂದಗತಿಯಿಂದ ಯೋಗ್ಯ ದಿಶೆಯಲ್ಲಿ ನಡೀತಾ ಇದ್ದೇವೆ ಇದರ ನಿರ್ಣಯ ಯಾವಾಗ ಆಗೋದ? ತಲುಪಿದ ನಂತರ. ತಲುಪಲಿಲ್ಲ ಅಂತಂದ್ರೆ ಯೋಗ್ಯ ದಿಶಾ ಹೇಗನ್ನೋದ, ನಿರಂತರದ ಗಮನ ಹೇಗನ್ನೋದು, ಅಲ್ಲಿ ತಲುಪಬೇಕು. ಮತ್ತು ಅದು ಏಕಾಕಿ ಆಂತರ್ಯದ ಮಾರ್ಗ ಇದೆ. ಒಳಗಡೆ ಎಲ್ಲೇನಾಗ್ತಾ ಇದೆ ಇದನ್ನು ತಿಳಿಯೋದನ್ನು ನನ್ನ ಜ್ಞಾನದ ಪುರುಷಾರ್ಥ ಇದೆ. ಮತ್ತು ಆ ಮಾರ್ಗದ ಮೇಲೆ ಸಾಗೋದು ಕೂಡ ನಿಜವಾಗಿ ನನ್ನ ಕರ್ತವ್ಯ ಇದೆ. ಅದರಲ್ಲಿ ಯಾರದ್ದೂ ಸಹಕಾರ ನಡೆಯೋದಿಲ್ಲ, ಯಾರೂ ಉಪಕಾರ ಮಾಡೋ ಸಾಧ್ಯ ಇಲ್ಲ. ಆ ಪ್ರಕಾರದ ಸಾಮರ್ಥ್ಯನೇ ಇಲ್ಲ. ಯಾವ ಪ್ರಕಾರದ ಉಪಕಾರ ಸಹಕಾರ ಮಾಡುವಂಥ ಸಾಮರ್ಥ್ಯ ಯಾರಲ್ಲೇ ಇಲ್ಲ. ಅನಂತ ವೀರ್ಯ ಪ್ರಕಟ ಆಗಿರುವಂಥ ಅರ್ಹಂತರಲ್ಲೇ ಇಲ್ಲ. ಇನ್ನು ದುರ್ಬಲ ಮೂರ್ಖ ಜೀವ ಅಥವಾ ಜಡ ಪದಾರ್ಥದಿಂದ ಸಹ ಏನಾಗುತ್ತೆ? ಅದಕ್ಕೆ ಒಮ್ಮೆ ನಿರ್ಣಯ ಮಾಡಲಿಕ್ಕೆ ಬೇಕು, ಒಮ್ಮೆ ಎದ್ದು ನಿಲ್ಲಲಿಕ್ಕೆ ಬೇಕ್ರಿ. ಇಲ್ಲ ಅಂತಂದ್ರೆ ಬಿದ್ದು ಹೋಗೋದು ಎಷ್ಟರವರೆಗೆ? ನಿಗೋದದವರೆಗೆ. ಇದು ನಿಶ್ಚಿತ ಇದೆ. ನಾವು ವಿಚಾರ ಮಾಡಿದರೂ ಸರಿ, ಮಾಡದೇ ಇದ್ರೂ ಸರಿ, ವಿಚಾರ ಮಾಡಿ ಯೋಗ್ಯ ನಿರ್ಣಯದ ಅನುಸಾರ ಕಾರ್ಯ ಪ್ರವೃತ್ತ ಆದ್ರೆ ಕಾರ್ಯ ನಮ್ಮದ ಸಫಲ ಆಗೋ ಸಾಧ್ಯ ಇದೆ. ಈ ಭಾವದಲ್ಲಿಲ್ಲದಿದ್ರೆ ಮುಂದಿನ ನಕಾರ ಭಾವದಲ್ಲಿರೆ. ಬೀಜ ಬಿತ್ತಿದ ನಂತರ ಕೂಡ ಯೋಗ್ಯ ವಾತಾವರಣ ಇರುವೆಳೆದೊಳಗೂ ಕೂಡ 3 ದಿವಸ 5 ದಿವಸ ಏನೋ ಬೇಕಾಗ್ತಿದ್ರಲ್ಲ, ಅದು ಮೊಳೆತ ಮೇಲೆ ಬರಬೇಕಾದ್ರೆ ಮತ್ತು ಫಲ ಕೊಡಬೇಕಾದ್ರೆ. ಅದೇ ಪ್ರಕಾರ ನಾವು ಈ ಭಾವದೊಳಗೆ ನಮ್ಮ ಅಪರಾಧ ಏನ
ನಮ್ಮ ದುರ್ಬಲತೆ ಏನ? ಅರೆ ನಮ್ಮ ದುರ್ಬಲತೆ ನಮ್ಮ ಸಜ್ಜನಿಕೆಯ ಪ್ರದರ್ಶನ, ನಮ್ಮ ಧಾರ್ಮಿಕತೆಯ ಪ್ರದರ್ಶನ ನಮ್ಮ ದುರ್ಬಲತೆ ಇದೆ. ಏನು ಹೇಳಿತು? ನಮ್ಮ ಸಜ್ಜನಿಕೆ, ನಮ್ಮ ಧಾರ್ಮಿಕತೆಯ ಏನು ಪ್ರದರ್ಶನ ಇದೆಯಲ್ಲ, ಅದೇ ನಮ್ಮ ದುರ್ಬಲತೆ. ಅದಕ್ಕೆ ಯಾರೆಲ್ಲ ಗೆದ್ದರಲ್ಲ ಅವರು ಗುಪ್ತ ರೂಪದಿಂದ, ಗುಪ್ತ ರಹಜನ ಭೋಗತೆ ನಿಜ ನಿಧಿ ಪಾಕರ, ಏನ್ರಿ ಜನರ ಸಂಘವನ್ನು ತ್ಯಜಿಸಿ ಗುಪ್ತ ರಹಜನ ಭೋಗತೆ ಹೇಳಿದಾರಲ್ಲ. ನಮಗೆ ಎಲ್ಲಿವರೆಗೆ ಹೊರಗಿನ ಕಾರ್ಯದೊಳಗೆ ಉತ್ಸಾಹ ಬರ್ತಿದೆ. ಅರೆ ಬಹಳ ಇದಾವ ಅಪರಾಧ ಸುಧಾತ, ಬರೇ ದೋಷ ದೋಷ ದೋಷದ ಪುಂಜ ಪುಂಜ. ಕಾರ್ಯಕ್ರಮದ ಮಹಿಮೆ ಬರ್ತಿದೆ, ಆದ್ರೆ ತನ್ನ ಮಹಿಮೆ. ಜಿನವಾಣಿಯಲ್ಲಿ ಹೇಳಿರುವಂಥ ಆತ್ಮನ ಮಹಿಮೆ ಬರ್ತಿದೆ, ಆದ್ರೆ ಆ ಆತ್ಮನನ್ನು ಹಿಡ್ಕೊಳ್ಳುವ ಸಲುವಾಗಿ ಯಾವ ಪ್ರಕಾರದ ಕಾರ್ಯ ಬೇಕು ಆ ಕಾರ್ಯದಲ್ಲಿ ಜಾಗೃತ ಆಗುತ್ತೆ. ಆತ್ಮನ ಮಹಿಮೆ ಬರ್ತಿದೆಯಲ್ಲ, ಆತ್ಮ ಹೀಗಿದ್ದಾನೆ, ಜೀವದ ಸ್ವರೂಪ ಹೀಗಿದೆ ಆಯಿತು, ಆದ್ರೆ ಆ ಜೀವ ನಾನಿದ್ದೇನೆ ಅನ್ನೋ ಉದ್ಯಮ ಆರಂಭ ಆಗುತ್ತೆ. ಅವನನ್ನು ಪ್ರಕಟ ರೂಪದಿಂದ ಗ್ರಹಣ ಮಾಡುವಂಥ ಕಾರ್ಯ ಪ್ರಾರಂಭ ಆಗಲಿಲ್ಲ ಅಂತಂದ್ರೆ ಇದು ಎಲ್ಲವೂ ನಿಜವಾಗೇನ ಏನಿದೆ, ದರಿಯಾಮೆ ಖಸ್ಖಸ್ ಇದೆ. ಹೊಳೆಯೊಳಗೆ ಹುಣಸೆ ಹಣ್ಣು ತೊಳೆದ ಹಾಗೆ ಹೊಳೆ ನೀರು ಯಾವಾಗ ಹುಳಿ ಆಗೋದಪ್ಪ? ಯಾವಾಗ? ಬಹಳ ಸೂಕ್ಷ್ಮ ಇದೆ ರೀ. ಸೂಕ್ಷ್ಮ ಭಗವದ್ ಧರ್ಮ ಅಂತಂದ ನಂತರ ನಾವು ಇಲ್ಲಿ ಅರ್ಥ ಮಾಡೋದು ಸೂಕ್ಷ್ಮ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಅದಂತೂ ಸೂಕ್ಷ್ಮ ಇದೇನೇ ಇದೆ. ಆದ್ರೆ ಇದರ ಅನಂತ ಗುಣಿತ ಸೂಕ್ಷ್ಮ ಇದೆ ರೀ. ಒಳಗಿಂದ ಹಿಡ್ಕೊಳ್ಳೋದ, ತಿಳ್ಕೊಳ್ಳೋದ, ವಿಶ್ವಾಸ ಮಾಡೋದ, ಅದರ ಸಲುವಾಗಿನ ಅನಂತ ಪುರುಷಾರ್ಥವೇ. ಧರ್ಮದ ಕಥೆ ಹೇಳೋದು ಸುಲಭ ಇದೆ, ಕಥೆ ಕೇಳೋದು ಸುಲಭ ಇದೆ. ಧರ್ಮ ಮಾರ್ಗದೊಳಗೆ ಪ್ರತ್ಯಕ್ಷ ಬರೋದ, ಅದಕ್ಕೆ ನಿರಂತರದ ಅಭ್ಯಾಸ ಬೇಕು. ಮತ್ತು ಪ್ರಾಣಕ್ಕಿಂತ ಪ್ರಿಯ ಶ್ರದ್ಧಾ ಬೇಕು. ಯಾವುದರ ಮೇಲೆ? ಜಿನವಾಣಿ. ಇದೆಲ್ಲ ಮಿಥ್ಯಾತ್ವ ಅವಸ್ಥೆಯಲ್ಲೇ ಆಗೋದಿದೆ ರೀ. ಇದೆಲ್ಲ ಆದ ನಂತರನೇ ಇದರ ಫಲ ಸಮ್ಯಕ್ ದರ್ಶನ ಇದೆ. ಆ ಸಮ್ಯಕ್ ದರ್ಶನದ ಫಲ ಮೋಕ್ಷ. ಭವದೊಳಗೆ ಏನಿಲ್ಲ ಅಂಥೇಳಿ ಅನ್ನೋದ ಮತ್ತು ಭವದೊಳಗೆ ಬೀಳೋದ ನಿಜವಾಗಿ ಕಠಿಣ ಇದೆ. ಒಳಗೇನಿದೆ ಅಲ್ಲ, ಪರಕ್ಕೆ ಸಂಬಂಧಿಸಿದ ಹಾಗೆಯೇ ಏಕತ್ವದ ಪರಿಸ್ಥಾಪನೆ ಮಾಡುವ ಬೀಜ ಏನಿದೆ ಅಲ್ಲ, ಆ ಬೀಜದ ಪತ್ತೆ ಏನು ಹೇಳಿದರಲ್ಲಿ ಕರ್ಮಗಳ ಉದಯದ ಉಪಾಧಿ ಇದೆ ಎಂದು ಅನುಭವಿಸುತ್ತಾನೆ. ಇಲ್ಲಿ ನಿಜವಾಗಿ ಬಂಧ ಅಧಿಕಾರ ಸಾರ್ಥಕ ಆಗಿದೆ. ಸಮ್ಯಕ್ ದೃಷ್ಟಿ ಜೀವ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ಇದು ಬಂಧದ ಕಥನದ ಸಾರ ಇದೆ. ಆದರೆ ಕರ್ಮದ ಉಪಾಧಿ ಇದೆ ಎಂದು ಅನುಭವಿಸುತ್ತಾನೆ. ಇಲ್ಲಿ ಬಂಧ ಜಯಶಾಲಿಯಾಗಿದೆ. ತಿಳಿತಾ ಇದೆ? ಬಂಧದ ಕಥನದ ಸಾರ ಇದೆ. ಏನ? ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡೋದಿಲ್ಲ. ಕರ್ಮದ ಉಪಾಧಿ ಇದೆ ಎಂದು ಅನುಭವಿಸುತ್ತಾನೆ ಅಂದ್ರಲ್ಲ, ಅಲ್ಲಿ ಬಂಧ ಮತ್ತು ಸಾರ್ಥಕ ಆಗಿದೆ ಅಂಥೇಳಿನ ನಿರ್ಜರ ಅಧಿಕಾರದ ನಂತರ ಬಂಧ ಇದೆ. ಕುಂದು ಪ್ರಭು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ? ಅಮೃತ ಚಂದ್ರಾಚಾರ್ಯರ ಆ ಗಾಥೆಗಳ ಭಾವದ ಅನುಸಾರ ವಿಭಾಜನೆ ಮಾಡಿದರಲ್ಲ, ಎಂಥ ಉಪಕಾರ. ಏನು ಹೇಳಿತು? ಈ ಒಂದು ವಾಕ್ಯದೊಳಗ
ಎರಡು ಪ್ರಕಾರ. ಏನು? ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ಇಲ್ಲೇನಾಯಿತು? ಬಂಧದ ಕಥನದ ಸಾರ ಇದೆ ರೀ. ಬಂಧದ ಕಥನದ ಸಾರ ಇದೆ. ಯಾಕೆ? ಅವ ಕರ್ಮದ ಉದಯದ ಮಧ್ಯದೊಳಗನೆ ಇರೋ ರಾಗದ್ವೇಷ ಮೋಹಾದಿ ಪರಿಣಾಮಗಳ ಆಗ್ತಾ ಇರೋ. ಆದ್ರೆ ಅವ ಯಾವ ಸಮ್ಯಕ್ ದೃಷ್ಟಿ ಜೀವನಲ್ಲ, ಅವ ಬಂಧವನ್ನು ಹೇಗೆ ಕತ್ತರಿಸ್ತಾನೋ ಅಂತಂದ್ರೆ ಯಾಗ ಅವುಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ತಿಳಿತೇನ್ರಿ? ಇಲ್ಲಿ ಎರಡು ವಾಕ್ಯ, ಮೇಲಿನೂ ಎರಡು ವಾಕ್ಯ. ಬಂಧವನ್ನು ಹೇಗೆ ತುಂಡರಿಸ್ತಾನ ಅವ? ಸಮ್ಯಕ್ ದೃಷ್ಟಿ ಜೀವ ಬಂಧವನ್ನು ಹೇಗೆ ತುಂಡರಿಸ್ತಾನೆ? ಬಂಧ ಅಧಿಕಾರದ ಕಥನದ ಸಾರ ಇದೆ ರೀ. ಇದ ಏನ? ಜೀವದ್ರವ್ಯದ ಸ್ವರೂಪದ ಹಾಗೆ ಅವುಗಳ ಅನುಭವ ಮಾಡುವುದಿಲ್ಲ. ಯಾವುಗಳದ್ದ? ಅಶುದ್ಧ ಪರಿಣಾಮಗಳದ್ದ. ಹಾಗಾದ್ರೆ ಸಮ್ಯಕ್ ದೃಷ್ಟಿಯಲ್ಲಿ ಅಶುದ್ಧ ಪರಿಣಾಮಗಳು ಇದಾವೆ ಅನ್ನೋದು ಸಿದ್ಧ ಆಯಿತು. ಜೊತೆಯಾಗಿ ಸಮ್ಯಕ್ ದೃಷ್ಟಿ ಬಂಧವನ್ನು ಸಮಯ ಸಮಯಕ್ಕೆ ತುಂಡರಿಸ್ತಾ ಇದ್ದಾನೆ ಅನ್ನೋದು ಸಿದ್ಧ ಆಯಿತು. ಹೌದೇನಿಲ್ರಿ? ಯಾವುದರಿಂದ? ಸಮ್ಯಕ್ ದೃಷ್ಟಿ ಜೀವ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ಅಲ್ಲೇನಾಯಿತು? ಬಂಧ ನಿಜವಾಗಿ ಬಂಧ ತತ್ವದ್ದೇನು ಕಥನ ಜಿನಾಗಮದಲ್ಲಿ ಇಷ್ಟೆಲ್ಲ ಮಾಡಿದ್ರಲ್ಲ, ಅದು ಅವನಿಗೆ ಸಾರ್ಥಕ ಆಯಿತು. ಒಂದು ಮಾತು. ಹಾಗಾದ್ರೆ ಅವನಲ್ಲಿ ರಾಗದ್ವೇಷ ಅದಾವಲ್ಲ, ಅವುಗಳನ್ನು ನಾವೇನು ಮಾಡ್ತಾನೆ? ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನು ಕರ್ಮದ ಉಪಾಧಿ ಇದಾವೆ ಅಂತ ಹೇಳಿ ತಿಳಿತಾನೆ. ಹಾಗೆ ತಿಳಿಯುವ ವೇಳೆದೊಳಗ ಅವನಲ್ಲಿ ಆ ಬಂಧ ಮತ್ತೆ ಪುನಃ ತಲೆ ಎತ್ತಿದ್ದಾರೆ. ಅದರ ತಲೆ ಎತ್ತಿರುವಂಥ ಬಂಧ ಪರಾಜಿತ ಆಗಿ ಮೋಕ್ಷ ಆಗೋದಿದೆ ರೀ. ನಾಳೆ ಮೋಕ್ಷ ಅಧಿಕಾರ ಬರೋದಿದೆ. ಆಗ ಬಂಧ ಜಯಶಾಲಿ ಆದ್ರೂ ಈ ತ್ರಿಕಾಲಿ ದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡೋದಿಲ್ಲ ಅಂದಮೇಲೆ ಅದು ದುರ್ಬಲ ಆಯ್ತು. ಯಾವುದ? ಅಶುದ್ಧ ಪರಿಣಾಮಗಳಲ್ಲೇ ಸಾಮರ್ಥ್ಯ ಕಮ್ಮಿ ಆಯ್ತು, ರಸಹೀನ ಆದವ್ರಿ. ಆಮೇಲೆ ಇದು ಪ್ರಬಲ ಎಷ್ಟಾಯ್ತಲ್ಲ ಅಷ್ಟ ಅವು ದುರ್ಬಲ ಆಗ್ತಾ ಅವುಗಳದ ಅಭಾವ ಆಯಿತು. ಹಾಗಾದ್ರೆ ಈ ಎರಡು ಕಥನದೊಳಗ ಬಂಧ ಜಯಶಾಲಿ ಆಯಿತು ಅಥವಾ ಬಂಧದ ಸ್ವರೂಪವನ್ನು ತಿಳಿಸಿಕೊಟ್ಟಿರುವಂತಹ ಸರ್ವಜ್ಞ ಪ್ರಭುವಿನ ವಚನ ಜಯವಂತಾಯಿತು? ಬಂಧ ಜಯಶಾಲಿ ಆಗುವ ಪ್ರಯತ್ನ ಬಹಳ ಮಾಡಿದ್ದಾರೆ. ಆದ್ರೆ ಕೊನೆಗೆ ಜೀತ ಯಾರ್ದಾಯ್ತು? ಸರ್ವಜ್ಞ ಪ್ರಭು ಹೇಳಿರುವಂಥ ಸಪ್ತ ತತ್ವದೊಳಗಿನ ಬಂಧ ತತ್ವದ ಕಥನ ಜಯಶಾಲಿ ಸಾರ್ಥಕ ಆಯ್ತಾರೆ. ಯಾಕೆ? ಈ ಜೀವ ಮಾಡಿ ತೋರ್ಸದ ಅದನ್ನ ಸಾರ್ಥಕ. ಸಮ್ಯಕ್ ದೃಷ್ಟಿ ಜೀವ ಸರ್ವಜ್ಞ ಪ್ರಭುವಿನ ವಚನದ ಸಾರ್ಥಕತೆ, ಅದರ ಸತ್ಯತೆ ಸಮ್ಯಕ್ ದೃಷ್ಟಿನ ಸಿದ್ಧ ಮಾಡವ್ರೆ, ಭವ್ಯ ಜೀವನ ಸಿದ್ಧ ಮಾಡವ್ರೆ. ಭವ್ಯ ಜೀವ ಸಮ್ಯಕ್ ದರ್ಶನ ಮಾಡಿಕೊಂಡು ಸರ್ವಜ್ಞರ ವಚನದ ಸಪ್ತ ತತ್ವದ ಸತ್ಯತೆಯನ್ನು ಪ್ರಕಟಪಡಿಸ್ತಾನೆ. ಸಮ್ಯಕ್ ದೃಷ್ಟಿ ಜೀವ ಸಾಕ್ಷಾತ್ ಬಂಧದ ಅಭಾವ ಮಾಡಿ 7 ತತ್ವದ ಸಿದ್ಧಿ ಮಾಡ್ತಾನೆ. ಸರ್ವಜ್ಞರ ವಚನದ ಸಿದ್ಧಿ, ಸರ್ವಜ್ಞರ ವಚನದೊಳಗಿರುವಂತಹ ಸತ್ಯತ್ವದ ಪ್ರಸಿದ್ಧಿ ಯಾರು ಮಾಡ್ತಾರೋ? ಭವ್ಯ ಜೀವರುಗಳ, ಸಮ್ಯಕ್ ದೃಷ್ಟಿ ಜೀವರುಗಳ, ಸಾಧಕ ಜೀವರುಗಳ. ಅಜ್ಞಾನಿಗೆ, ಮಿಥ್ಯಾ ದೃಷ್ಟಿ ಜೀವನಿಗೆ ಮಹಾಭಾಗ್ಯದಿಂದ ಅದು ಲಭಿಸಿದರನ್ನು ಕೂಡ ಅವನ ಅಪಾತ್ರತೆಯಿಂದ ಅದು ಅವನಿಗೆ ಸಾಧಿಸಲಿಲ್ಲ ಅಂಥೇಳಿ ಅದರದ್ದು ಕೂಡ ಸತ್ಯತೆ ಅವನ ಮೂಲಕ ಲೋಕದೊಳಗೆ ಸಿದ್ಧ ಆಗಲಿಲ್ಲ. ತಿಳಿತೇನೆ? ಭಾವಾರ್ಥ ಏನು ಹೇಳ್ರು ಕೊನೆಗೆ? ಅದಕ್ಕಿಂತ ಮೊದಲು ಹೇಳಿದರು, ಹೀಗೆ
ರಾಗಾದಿ ಅಶುದ್ಧ ಪರಿಣಾಮಗಳ ಕರ್ತೃ ಆಗುವುದಿಲ್ಲ. ಇಲ್ಲೇನಾಯ್ತದೆ, ಇಲ್ಲೇನಾಯ್ತು, ಬಂಧದ ಅಭಾವದ ಕಾರ್ಯ. ಬಂಧದ ಅಭಾವದ ಕಾರ್ಯವೇ ಬಂಧ ತತ್ವದ ನಿರೂಪಣೆಯಿಂದ ಆಗಬೇಕಾದಂಥ ಲಾಭ. ಭಾವಾರ್ಥವು ಹೀಗಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ರಾಗಾದಿ ಅಶುದ್ಧ ಪರಿಣಾಮಗಳ ಸ್ವಾಮಿತ್ವವಿಲ್ಲ. ಆದುದರಿಂದ ಸಮ್ಯಕ್ ದೃಷ್ಟಿ ಜೀವನು ಕರ್ತೃವಾಗುವುದಿಲ್ಲ. ಸ್ವಾಮಿತ್ವ ನಾನನ್ನೋದಿಲ್ಲ. ಆದರೆ ಈ ಶುಭ ಭಾವದೊಳಗ, ಶುಭ ಕಾರ್ಯದೊಳಗ, ಭಿನ್ನ ದ್ರವ್ಯದ ಕಾರ್ಯದೊಳಗ ಅಜ್ಞಾನಿ ಜೀವಕ್ಕ ಬರೀ ಸ್ವಾಮಿತ್ವ ಇಲ್ಲ. ಏನಿದೆ? ಅಭಿಮಾನ ಇದೆ. ಪರದ್ರವ್ಯದಲ್ಲಿ ತಾನಾಗಿ ಆಗುವಂತಹ ಕಾರ್ಯ ಮತ್ತು ತನ್ನಲ್ಲೇ ಕೂಡ ಕ್ರಮಾನುಸಾರ ಬರುವಂತಹ ಶುಭ ಭಾವ. ತಿಳಿತಂದ್ರೆ ಪರದ್ರವ್ಯ ಶರೀರ, ಮನಸ್ಸ, ವಚನ ಇವುಗಳಲ್ಲಿ ತಾನಾಗೆ ಆಗುವಂತಹ ಶುಭ ಕಾರ್ಯರೇ ಮತ್ತು ತನ್ನಲ್ಲೇ ಕೂಡ ಕ್ರಮಾನುಸಾರ ತಾನಾಗೆ ಬರುವಂತಹ ಶುಭ ಭಾವ. ಇದರಲ್ಲಿ ಇವನಿಗೆ ಬರೀ ಸ್ವಾಮಿತ್ವ ಇಲ್ಲ, ಅಹಂಕಾರಪೂರ್ವಕ ಸ್ವಾಮಿತ್ವ. ಬರ್ತಾನೂ ಹೋಗ್ತಾನೂ. ಮೇಲೆ ಬರ್ಲಿಕ್ಕೆ ಎಷ್ಟು ಸಮಯ ಬೇಕಲ್ಲ, ಕೆಳಗೆ ಹೋಗ್ಲಿಕ್ಕೆ ಅದರ ಅನಂತವಾ ಭಾಗ ಸಮಯ ಸಾಕು. ಅಂಥೇಳಿ ನಾವು ಕವಿ ಹೇಳಿದಲ್ಲ, ಏನ ಬೂದಿಂ ಬ್ರಾಹ್ಮಣ ಜನಿವಾರದಿ ಬ್ರಾಹ್ಮಣ ಬೂದಿಂ ಶಿವಭಕ್ತನೆಂದು ಮೆರೆದುರಿವರೆಲ್ಲರೂ. ಶಬ್ದ ಏನಿದೆ ಅಂತ, ಮೆರೆದು ಉರಿವರೆಲ್ಲರೂ ಬಂದು ಕಲಿಯಿಲಿ ಇಲ್ಲಿ ಗೊಮ್ಮಟದ ದಿವ್ಯ ಸಾನ್ನಿಧ್ಯ. ಎಷ್ಟು ಬಾರಿ ಹೋಗಿ ಬಂದೆವು ಕುವೆಂಪುರಿ. ಆ ಕುವೆಂಪುನ ಯೋಗ್ಯತೆ ಒಂದು ಅಂಶ ನಮ್ಮಲ್ಲೇ ಬಂತು ಅಂತಂದ್ರೆ ನಾವು ನಿಜವಾಗಿ ಜೈನ ಆಗ್ತೀವಿ. ನಮ್ಮ ಕುರುಬರಿ ಜನಿವಾರದಿ ಬ್ರಾಹ್ಮಣ ಬೂದಿಂ ಶಿವಭಕ್ತನೆಂದು ಮೆರೆದು ಉರಿವರೆಲ್ಲರೂ. ಮೆರೆಯೋದಂತಂದ್ರೆ ಉರಿದು ಹೋಗೋದಿದೆ, ಭಸ್ಮಾಗಿ ಹೋಗೋದು. ಹಂಗ ಇರೋದ್ರಿಂದ ನೋಡಿ ಹೇಳಿದಂದ್ರೆ ನಮ್ಮ ಅಂತರಂಗವನ್ನು ಹೇಗೆ ನೋಡಿದ, ಮೆರೆದು ಉರಿವರೆಲ್ಲರೂ ಬಂದು ಕಲಿಯಲಿ ಇಲ್ಲಿ. ಭಾವ ಎಂಥದ್ದು ವ್ಯಕ್ತ ಮಾಡಿದ್ದಾನೆ ಕವಿಯ. ಭಾವ ಎಂಥದ್ದು, ಜ್ಞಾನಿಯ ಭಾವ ಎಂಥದ್ದು. ಕವಿ ಹೃದಯ ಎಷ್ಟು ಕೋಮಲ ಇರ್ತಿದೆ. ವ್ಯರ್ಥವಾಗಿ ಮೆರೆದು ಉರಿದ ಹಾಳಾಗಿ ಹೋಗ್ತಾ ಇದ್ದಾರಲ್ಲ, ಅವರು ಒಂದ್ಸಲ ಬಂದು ಇಲ್ಲಿ ಗೊಮ್ಮಟದ ದಿವ್ಯ ಸಾನ್ನಿಧ್ಯದೊಳಗ ಕಲಿಯಲಿ. ಏನು ಕಲಿತೇವ್ರಿ? ನಾವು ಹೋಗಿ ಬರ್ತೇವೆ, ಯಾಂತ್ರಿಕವಾಗಿ ಭಜನೆ ಹೇಳ್ತೇವೆ, ಪೂಜೆ ಮಾಡ್ತೇವೆ. ಬಾಹುಬಲಿಯ ಪೂಜೆಗಳನ್ನು ಬರೆದರಲ್ಲ, ಬರೆದರು. ಏನು ಉಪಕಾರ ಮಾಡಿದ್ರು ಅಥವಾ ಈ ಅಜ್ಞಾನಿ ಮಂಗನಂಥ ಜೀವಕ್ಕೆ ಮತ್ತೆ ಮಧ್ಯೆ ಕುಡಿಸಿದ್ದಾರೆ? ಏನಿದೆ ರೀ? ಅಷ್ಟು ಮಾಡಿ ನಾವು ಧನ್ಯ, ಭಾಳ ಚಲೋ ಆಯ್ತು ಗೊಮ್ಮಟನ ದರ್ಶನ. ಕಲಿಯಲಿ ಇಲ್ಲಿ ಅಂತ ಹೇಳಿದ ನಾವು ಕಲಿಬೇಕಲ್ಲಿ ಹೋಗಿ ಏನು ಕಲಿಯೋದಿದೆ? ನಮಗೆ ಬರದೇ ಇರೋದೇನಿದೆ ಕಲೀಲಿಕ್ಕೆ? ಏನಿದೆ ರೀ ನಮಗೆ ಬರದೇ ಇರುವಂಥದ್ದು? ಏನಿದೆ ಅಲ್ಲಿ ಹೋಗಿ ಕಲಿಬೇಕಾದ್ರೆ? ಕಠಿಣ ಮಾತಿದೆ. ಈ ಪ್ರಕಾರ ಮುಗಿದರೆ ಸ್ವಾಮಿತ್ವ ಇಲ್ಲ, ಕರ್ತೃ